ಹಾಯ್ ಗೈಸ್, ಈ ಒಂದು ವಿಡಿಯೋದಲ್ಲಿ ನಾನು 7th ಸ್ಟ್ಯಾಂಡರ್ಡ್ ಸೈನ್ಸ್ನ ಚಾಪ್ಟರ್ 1 ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್ ಈ ಒಂದು ಲೆಸನನ್ನು ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಸೊ ನಾನು ಬರೀ ಒಂದು ವಿಡಿಯೋ ಲೆಕ್ಚರ್ಸ್ ಮಾತ್ರ ಅಪ್ಲೋಡ್ ಮಾಡೋದಿಲ್ಲ. ಟೋಟಲಾಗಿ 6th 10th ಸೈನ್ಸ್ ಮತ್ತು ಸೋಷಿಯಲ್ ಚಾಪ್ಟರ್ಸ್ನ ವಿಡಿಯೋ ಲೆಸನ್ಸ್ ಅಪ್ಲೋಡ್ ಮಾಡ್ತೀನಿ. ಜೊತೆಗೆ 6th 10th ಎಲ್ಲ ಸಬ್ಜೆಕ್ಟ್ನ ನೋಟ್ಸನ್ನು ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ಇದು ಯಾವುದು ಕೂಡ ನೀವು ಮಿಸ್ ಆಗಬಾರ್ದು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೊತೆಗೆ ಒಂದು ಬೆಲ್ ಐಕಾನ್ನ ಕೂಡ ನೀವು ಪ್ರೆಸ್ ಮಾಡಿ. ಆಗ ನಾನು ಅಪ್ಲೋಡ್ ಮಾಡೋ ಪ್ರತಿ ವಿಡಿಯೋ ಕೂಡ ನಿಮಗೆ ಕಾಣಿಸುತ್ತೆ. ಜೊತೆಗೆ ನನ್ನ ವಿಡಿಯೋಸ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ. ಆಗ ನಾನು ಇನ್ನೂ ಕೂಡ ಹೆಚ್ಚು ವಿಡಿಯೋ ಮಾಡೋದಕ್ಕೆ ನನಗೂ ಕೂಡ ಮೋಟಿವೇಶನ್ ಸಿಕ್ಕಾಗೆ ಆಗುತ್ತೆ. ಸೊ ಲೆಟ್ಸ್ ಬಿಗಿನ್ ವಿತ್ ದಿ ವಿಡಿಯೋ. ನೋಡಿ, ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಯೂಶ್ವಲಿ ನನ್ನ ಟಾಪಿಕ್ನ ಸಿಂಪಲಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ. ಪ್ಲ್ಯಾಂಟ್ಸ್ ಅಂದರೆ ನಿಮಗೆಲ್ಲ ಗೊತ್ತು, ಗಿಡಗಳು ಅಂತ. ಸೊ ನ್ಯೂಟ್ರಿಷನ್ ಅಂದರೆ ಏನು? ನೋಡಿ, ನ್ಯೂಟ್ರಿಷನ್ ಅಂತ ಹೇಳಿದ್ರೆ ಯಾವುದಾದ್ರೂ ಫುಡ್ನ ನಾವು ತಿಂದು ನಮ್ಮ ಬಾಡಿ ಅದನ್ನು ಯುಟಿಲೈಸ್ ಮಾಡಿಕೊಂಡ್ರೆ, ಡೈಜೆಸ್ಟ್ ಮಾಡಿಕೊಂಡು ಅದನ್ನೆಲ್ಲ ಕಾಂಪೊನೆಂಟ್ಸ್ನೆಲ್ಲ ತೊಗೊಂಡ್ರೆ ಅದನ್ನು ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಸೊ ಈ ಟೈಪಲ್ಲಿ ನ್ಯೂಟ್ರಿಷನ್ ಪ್ಲ್ಯಾಂಟ್ಸಲ್ಲಿ ಯಾವ ರೀತಿ ಆಗುತ್ತೆ ಅದನ್ನು ಈ ಚಾಪ್ಟರಲ್ಲಿ ನಾವು ಕಂಪ್ಲೀಟಾಗಿ ಸ್ಟಡಿ ಮಾಡೋಣ. ಇಂಟ್ರೊಡಕ್ಷನ್. ಫುಡ್ ಈಸ್ ಎಸೆನ್ಷಿಯಲ್ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನೋಡಿ, ನಮಗೆಲ್ಲ ಗೊತ್ತು, ಎಲ್ಲ ಲಿವಿಂಗ್ ಆರ್ಗ್ಯಾನಿಸಮ್ಸ್ಗೆ, ಮನುಷ್ಯ ಇರ್ಬೋದು, ಪ್ರಾಣಿ ಇರ್ಬೋದು, ಪಕ್ಷಿ ಇರ್ಬೋದು, ಗಿಡ ಇರ್ಬೋದು, ಮರ ಇರ್ಬೋದು, ಎಲ್ಲದಕ್ಕೂ ಕೂಡ ಫುಡ್ ಅನ್ನೋದು ತುಂಬ ಇಂಪಾರ್ಟೆಂಟ್. ಅದಿಲ್ಲ ಅಂದರೆ ನಾವು ಇರೋಕ್ಕಾಗೋದಿಲ್ಲ. ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಫ್ಯಾಟ್ಸ್, ವಿಟಮಿನ್ಸ್ ಆ್ಯಂಡ್ ಮಿನರಲ್ಸ್ ಆರ್ ಕಾಂಪೊನೆಂಟ್ಸ್ ಆಫ್ ಫುಡ್. ಈಗ ಫುಡ್ ಅಂದರೆ ಏನು, ಊಟ ನಮಗೆ ಗೊತ್ತಾಯಿತು. ಆದರೆ ಈ ಊಟದಲ್ಲಿ ಏನಿರುತ್ತೆ ನೋಡಿ, ನಾವು ಊಟ ಅಂದಿದ ತಕ್ಷಣ ಅಕ್ಕಿ ತಿಂತೀವಿ, ರಾಗಿ ತಿಂತೀವಿ, ಬೇಳೆ ತಿಂತೀವಿ, ಗೋಧಿ ತಿಂತೀವಿ, ಎಲ್ಲ ಥರ ಊಟನೂ ತಿಂತೀವಿ ನಾವು. ಆದರೆ ಈ ಊಟದ ಒಳಗೆಲ್ಲ ಒಂದು ಕಾಮನ್ನಾಗಿ ಏನೋ ಒಂದು ಇದೆಯಲ್ಲ, ಏನಿದೆ ಅದರೊಳಗಿರೋವಂಥದ್ದು ಈ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್, ಇವೆಲ್ಲ. ಇದೆಲ್ಲದನ್ನು ಕೂಡ ನಾವು ಕಾಂಪೊನೆಂಟ್ಸ್ ಆಫ್ ಫುಡ್ ಅಂತ ಕರಿತೀವಿ. ಅಂದರೆ ಫುಡ್ಡಲ್ಲಿ ಏನೇನು ಇದೆ ಅಂತ. ದೀಸ್ ಕಾಂಪೊನೆಂಟ್ಸ್ ಆಫ್ ಫುಡ್ ಆರ್ ಕಾಲ್ಡ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ಆರ್ ನೆಸಸರಿ ಟು ಅವರ್ ಬಾಡಿ. ನೋಡಿ, ಈ ಫುಡ್ಡಲ್ಲಿರೋಂಥ ಕಾಂಪೊನೆಂಟ್ಸ್ ಏನು ಹೇಳಿದ್ವಿ, ಇದೆಲ್ಲದನ್ನು ಕೂಡ ನಾವು ನ್ಯೂಟ್ರಿಯೆಂಟ್ಸ್ ಅಂತ ಕರಿತೀವಿ. ಸೊ ಓಲಾಗೆ ಇವೆಲ್ಲದನ್ನು ಸೇರಿ ನಾವು ನ್ಯೂಟ್ರಿಯೆಂಟ್ಸ್ ಅಂತೀವಿ. ಇಂಡಿವಿಜುವಲ್ ಆಗಿ ಹೋದರೆ ಕಾರ್ಬೋಹೈಡ್ರೇಟ್ಸ್, ಪ್ರೋಟೀನ್ಸ್ ಅಂತ ಕರಿತೀವಿ. ಸೊ ಇವೆಲ್ಲ ಕೂಡ ನ್ಯೂಟ್ರಿಯೆಂಟ್ಸ್ ನಮ್ಮ ಬಾಡಿಗೆ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ಏನಕ್ಕೆ ಇಂಪಾರ್ಟೆಂಟ್? ನೋಡಿ, ನಮಗೆಲ್ಲ ಗೊತ್ತು ಫುಡ್ ಏನಕ್ಕೆ ಇಂಪಾರ್ಟೆಂಟ್. ನಮಗೆ ನಮ್ಮ ಬಾಡಿಗೆ ಏನಾದರೂ ಡ್ಯಾಮೇಜ್ ಆದರೆ ಅದನ್ನು ರಿಪೇರ್ ಮಾಡ್ಕೊಳ್ಳೋದಕ್ಕೆ, ನಾವು ಬೆಳೆಯೋದಕ್ಕೆ, ನಾವು ಏನಾದರೂ ಕೆಲಸ ಮಾಡಿದ್ರೆ ಅದಕ್ಕೆ ಎನರ್ಜಿಗೆ, ಇದೆಲ್ಲದಕ್ಕೂ ಕೂಡ ನಮಗೆ ಫುಡ್ ಬೇಕಾಗುತ್ತೆ. ಪ್ಲ್ಯಾಂಟ್ಸ್ ಕ್ಯಾನ್ ಮೇಕ್ ದೇರ್ ಓನ್ ಫುಡ್ ಬಟ್ ಅನಿಮಲ್ಸ್ ಕಾಂಟ್ ಪ್ರಿಪೇರ್ ದೇರ್ ಓನ್ ಫುಡ್. ನೋಡಿ, ಪ್ಲ್ಯಾಂಟ್ಸ್ ಅದ್ರ ಫುಡ್ನ ಅದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಆದರೆ ಅನಿಮಲ್ಸ್ ಅದ್ರ ಫುಡ್ನ ಅದು ಪ್ರಿಪೇರ್ ಮಾಡ್ಕೊಳ್ಳಲ್ಲ. ನೋಡಿ, ನೀವು ಹೇಳ್ಬೋದು, ಸರ್ ಹ್ಯೂಮನ್ಸ್ ಕೂಡ ಅನಿಮಲ್ಸ್ ಅಲ್ವಾ, ಆದರೆ ನಮ್ಮ ಫುಡ್ನ ನಾವು ಪ್ರಿಪೇರ್ ಮಾಡ್ಕೊಳ್ತೀವಲ್ವಾ ಅಂತ. ನೋಡಿ, ನಾವು ಫುಡ್ನ ಯಾವ ಥರ ಪ್ರಿಪೇರ್ ಮಾಡ್ತೀವಿ, ಅಡುಗೆ ಮನೆಗೆ ಹೋಗ್ಬಿಟ್ಟು ಬೇಳೆ, ಅಕ್ಕಿ, ರಾಗಿ, ಒಂದು ಸಾಂಬಾರು ಮಾಡಬೇಕು ಅಂದರೆ ತರಕಾರಿ, ಇವೆಲ್ಲ ಕೂಡ ಆ್ಯಡ್ ಮಾಡಿ ಪ್ರಿಪೇರ್ ಮಾಡ್ತೀವಿ. ಇದನ್ನು ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಅನ್ನಲ್ಲ. ಇದು ನಾರ್ಮಲಿ ನಾವು ಅಡುಗೆ ಮಾಡ್ಕೊಳ್ಳೋದು ಅಂದರೂ ಕೂಡ ಸೈಂಟಿಫಿಕ್ ಟರ್ಮಲ್ಲಿ ನಾವು ಫುಡ್ ಪ್ರಿಪೇರ್ ಮಾಡ್ಕೊಳ್ಳೋದು ಅಂದರೆ ಇದನ್ನು ಕನ್ಸಿಡರ್ ಮಾಡಲ್ಲ. ಸೈಂಟಿಫಿಕ್ ಟರ್ಮಲ್ಲಿ ಏನು ಫುಡ್ ಪ್ರಿಪೇರ್ ಮಾಡೋದು ಅಂದರೆ ಗಾಳಿಯಲ್ಲಿರೋಂಥ ಆಕ್ಸಿಜನ್ನು ಅಥವಾ ಕಾರ್ಬನ್ ಡೈಆಕ್ಸೈಡ್ನ ನಮ್ಮ ಬಾಡಿ ಒಳಗೆ ಹೇಳ್ಕೊಳ್ಳೋದು, ಭೂಮಿಯಲ್ಲಿರೋಂಥ ಮಿನರಲ್ಸ್ನ ಡೈರೆಕ್ಟಾಗಿ ಹೇಳ್ಕೊಳ್ಳೋದು, ಇದೆಲ್ಲ ಹೇಳ್ಕೊಂಡು ಹೋಗಿ ಬಿಸಿಲಿಗೆ ನಿಂತ್ಕೊಂಡು ಮೈ ಕಾಯಿಸ್ಕೊಂಡಾಗ ನಮ್ಮ ಬಾಡಿ ಒಳಗೆ ಫುಡ್ ರೆಡಿ ಆಯಿತು ಅಂದರೆ ಅದನ್ನು ಮೇಕಿಂಗ್ ಅವರ್ ಓನ್ ಫುಡ್ ಅನ್ನೋದು. ಸೊ ಇದು ಯಾವ ಅನಿಮಲ್ಸಲ್ಲೂ ಕೂಡ ಈ ಥರ ಆಗೋದಿಲ್ಲ. ನಾವೇನು ಮಾಡ್ತೀವಿ, ಬೇರೆ ಒಂದು ಪ್ಲ್ಯಾಂಟ್ಸ್ನ ಅಥವಾ ಅನಿಮಲ್ಸ್ನ ತಿಂದು ನಾವು ಫುಡ್ನ ಕನ್ಸ್ಯೂಮ್ ಮಾಡ್ತೀವಿ. ಆದರೆ ಪ್ಲ್ಯಾಂಟ್ಸ್ ದೇ ಕ್ಯಾನ್ ಮೇಕ್ ದೇರ್ ಓನ್ ಫುಡ್. ಇದು ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ. ಗಾಳಿಯಿಂದ ಕಾರ್ಬನ್ ಡೈಆಕ್ಸೈಡ್ ತೊಗೊಳುತ್ತೆ, ಸಾಯಿಲಿಂದ ಬೇಕಾಗಿರೋಂಥ ಮಿನರಲ್ಸ್ ಇರ್ಬೋದು, ವಾಟರ್ ಇರ್ಬೋದು, ಎಲ್ಲ ತೊಗೊಳುತ್ತೆ. ಅದ್ರ ಫುಡ್ನ ಅದು ಬಾಡಿ ಒಳಗೇ ರೆಡಿ ಮಾಡ್ಕೊಳ್ಳೋವಂಥದ್ದು. ಅನಿಮಲ್ಸ್ ಗೆಟ್ ದೇರ್ ಫುಡ್ ಬೈ ಈಟಿಂಗ್ ಪ್ಲ್ಯಾಂಟ್ಸ್ ಆ್ಯಂಡ್ ಅದರ್ ಅನಿಮಲ್ಸ್. ನೋಡಿ, ಅನಿಮಲ್ಸ್ಗೆ ಫುಡ್ ಎಲ್ಲಿಂದ ಸಿಗುತ್ತೆ? ಬೇರೆ ಒಂದು ಪ್ಲ್ಯಾಂಟ್ಸ್ನ ಅಥವಾ ಬೇರೆ ಒಂದು ಅನಿಮಲ್ಸ್ನ ನಾವು ತಿಂದು ನಮ್ಮ ಫುಡ್ ಸ್ಯಾಟಿಸ್ಫ್ಯಾಕ್ಷನ್ ಅಂದರೆ ಅಥವಾ ಫುಡ್ ಬೇಕಾಗಿರೋವಂಥದ್ದನ್ನು ನಾವು ತಗೊಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ನಾವೇನು ಮಾಡ್ತೀವಿ, ಊಟ ಬೇಕು ಅಂದರೆ ಒಂದು ಸೊಪ್ಪು, ಬೇಳೆ, ಕಾಳು, ಇವೆಲ್ಲ ತಿಂತೀವಿ. ಇದೆಲ್ಲ ಕೂಡ ಪ್ಲ್ಯಾಂಟ್ ಪ್ರೊಡ್ಯೂಸ್, ಪ್ಲ್ಯಾಂಟಲ್ಲಿರೋಂಥ ಒಂದು ಪಾರ್ಟ್ಸ್. ಅದೇ ರೀತಿ ನಾವೇನು ಮಾಡ್ತೀವಿ, ಚಿಕನ್ ಇರ್ಬೋದು, ಕೋಳಿ ಇರ್ಬೋದು, ಕುರಿ ಇರ್ಬೋದು, ಇವನ್ನೂ ಕೂಡ ತಿಂತೀವಿ ನಾವು. ಅಂದರೆ ಏನು, ಬೇರೆ ಅನಿಮಲ್ಸ್ನ ತಿಂತೀವಿ. ಅಂದರೆ ಆ ಅನಿಮಲ್ಸ್ ಇಂಟರ್ನ್ ಏನು ಮಾಡಿರುತ್ತೆ, ಪ್ಲ್ಯಾಂಟ್ಸ್ನ ಕೂಡ ತಿಂದಿರುತ್ತೆ. ಇವಾಗ ಕುರಿ ಏನು ತಿಂದಿರುತ್ತೆ, ಪ್ಲ್ಯಾಂಟ್ಸ್ನ ತಿಂದಿರುತ್ತೆ. ಸೊ ಇಂಡೈರೆಕ್ಟಾಗಿ ನಾವು ಪ್ಲ್ಯಾಂಟ್ಸ್ನ ತಿಂತಾ ಇದ್ದೀವಿ. ದಸ್ ಆಲ್ ಅನಿಮಲ್ಸ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ ಡಿಪೆಂಡ್ ಆನ್ ಪ್ಲ್ಯಾಂಟ್ಸ್ ಫಾರ್ ದರ್ ಫುಡ್. ಈ ರೀತಿ ಎಲ್ಲ ಅನಿಮಲ್ಸ್ ಡೈರೆಕ್ಟಾಗಿ ಪ್ಲ್ಯಾಂಟ್ಸ್ನ ತಿಂತವೆ ಅಥವಾ ಇಂಡೈರೆಕ್ಟಾಗಿ ಪ್ಲ್ಯಾಂಟ್ಸ್ನ ತಿನ್ನುತ್ತೆ. ಈಗ ನಮ್ಮ ಥರನೇ ಒಂದು ಲಯನ್ನು ಕೂಡ ಇಂಡೈರೆಕ್ಟ್ಲಿ ಪ್ಲ್ಯಾಂಟ್ಸ್ನ ತಿನ್ನುತ್ತೆ. ಯಾವ ಥರ? ಪ್ಲ್ಯಾಂಟ್ ತಿನ್ನೋವಂಥ ಒಂದು ಕುರಿನೋ ಅಥವಾ ಪ್ಲ್ಯಾಂಟ್ ತಿನ್ನೋವಂಥ ಒಂದು ಜಿಂಕೆನೋ ಅದು ತಿನ್ನುತ್ತೆ. ಸೊ ಈ ಪ್ಲ್ಯಾಂಟಲ್ಲಿರೋಂಥ ಕಾಂಪೊನೆಂಟ್ಸ್ ಒಂದು ಲಯನ್ಗೂ ಕೂಡ ಟ್ರಾನ್ಸ್ಫರ್ ಆಗೋದು.
ಓಕೆ, ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ಹೌ ಡು ಪ್ಲ್ಯಾಂಟ್ಸ್ ಪ್ರಿಪೇರ್ ದೇರ್ ಫುಡ್? ಈಗ ಪ್ಲ್ಯಾಂಟ್ಸ್ ಅದ್ರ ಫುಡ್ ಅದು ಪ್ರಿಪೇರ್ ಮಾಡ್ಕೊಳ್ಳುತ್ತೆ, ಅನಿಮಲ್ ಅದ್ರ ಫುಡ್ನ ಅದು ಪ್ರಿಪೇರ್ ಮಾಡ್ಕೊಳ್ಳಲ್ಲ ಅಂತ ನಮ್ಗೆ ಗೊತ್ತಾಯಿತು, ಪ್ಲ್ಯಾಂಟ್ಸ್ಗೂ ಅನಿಮಲ್ಸ್ಗಿರೋ ಡಿಫ್ರೆನ್ಸ್. ಈಗ ಯಾವ ರೀತಿ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಈ ಒಂದು ಪ್ಲ್ಯಾಂಟ್ಸ್ ನೋಡೋಣ. ಪ್ಲ್ಯಾಂಟ್ಸ್ ಆರ್ ದಿ ಓನ್ಲಿ ಆರ್ಗ್ಯಾನಿಸಮ್ಸ್ ದಟ್ ಕ್ಯಾನ್ ಪ್ರಿಪೇರ್ ದರ್ ಓನ್ ಫುಡ್ ಯೂಸಿಂಗ್ ವಾಟರ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ಮಿನರಲ್ಸ್. ನೋಡಿ, ಇಡೀ ಪ್ರಪಂಚದಲ್ಲಿ ಯಾವ ಆರ್ಗ್ಯಾನಿಸಮ್ಸ್ ಅದ್ರ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳುತ್ತೆ? ಪ್ಲ್ಯಾಂಟ್ಸ್ ಮಾತ್ರ. ಓಕೆ, ಗಾಳಿ, ವಾಟರ್ ಮತ್ತು ಮಿನರಲ್ಸ್ ಇದೆಲ್ಲ ಯೂಸ್ ಮಾಡಿಕೊಂಡು ರೆಡಿ ಮಾಡ್ಕೊಳ್ಳೋದು. ದೇ ಯೂಸ್ ರಾ ಮೆಟೀರಿಯಲ್ಸ್ ಪ್ರೆಸೆಂಟ್ ಇನ್ ದೇರ್ ಸರೌಂಡಿಂಗ್ಸ್. ನೋಡಿ, ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ಎಲ್ಲೋ ಹೋಗಿ ಏನೋ ತೊಗೊಂಬಂದು ರೆಡಿ ಮಾಡಲ್ಲ, ಅದ್ರ ಸರೌಂಡಿಂಗ್ಸಲ್ಲಿರೋಂಥ ರಾ ಮೆಟೀರಿಯಲ್ ಯೂಸ್ ಮಾಡಿಕೊಂಡೇ ಅದು ಪ್ರಿಪೇರ್ ಮಾಡೋದು. ಅಂದರೆ ಅದ್ರ ಬೇರೆ ಎಲ್ಲೋರ್ಗೂ ಹೋಗಿರುತ್ತೆ, ಅಲ್ಲಿವರೆಗೂ ಸಿಕ್ಕಂಥ ಮಿನರಲ್ಸ್ನ ಮತ್ತು ವಾಟರ್ನ ಮಾತ್ರ ಹೇಳ್ಕೊಳ್ಳುತ್ತೆ. ಅದ್ರ ಸುತ್ತ ಬಂದಂಥ ಗಾಳಿಯಲ್ಲಿ ಮಾತ್ರ ಅದು ಕಾರ್ಬನ್ ಡೈಆಕ್ಸೈಡ್ ತೊಗೊಳುತ್ತೆ. ಇದನ್ನು ತೊಗೊಂಡು ಫುಡ್ ರೆಡಿ ಮಾಡ್ಕೊಳ್ಳೋದು. ನ್ಯೂಟ್ರಿಯೆಂಟ್ಸ್ ಹೆಲ್ಪ್ ಆರ್ಗ್ಯಾನಿಸಮ್ಸ್ ಟು ಬಿಲ್ಡ್ ದೇರ್ ಬಾಡೀಸ್, ಟು ಗ್ರೋ, ಟು ರಿಪೇರ್ ಡ್ಯಾಮೇಜ್ಡ್ ಪಾರ್ಟ್ಸ್ ಆ್ಯಂಡ್ ಪ್ರೊವೈಡ್ಸ್ ಎನರ್ಜಿ ಟು ಕ್ಯಾರಿ ಔಟ್ ಲೈಫ್ ಪ್ರೋಸೆಸ್. ಈ ನ್ಯೂಟ್ರಿಯೆಂಟ್ಸ್ ಏನು ಮಾಡುತ್ತೆ, ಹೇಗೇನು ಮಾಡುತ್ತೆ, ನಾನು ಆಲ್ರೆಡಿ ಒಂದು ಸರಿ ರಿಪೀಟ್ ಮಾಡಿದ್ದೆ ನಿಮಗೆ ಮೊದಲನೇ ಸ್ಲೈಡಲ್ಲಿ. ಆದರೆ ಏನಕ್ಕೆ ಬೇಕು ನಮಗೆ ನ್ಯೂಟ್ರಿಯೆಂಟ್ಸ್ ಅಥವಾ ಫುಡ್ಡು? ನಮ್ಮ ಬಾಡಿ ಬಿಲ್ಡ್ ಮಾಡ್ಕೊಳ್ಳೋದಕ್ಕೆ, ನಾವು ಬೆಳೆಯೋದಕ್ಕೆ, ನಮ್ಮಲ್ಲಿ ಏನಾದರೂ ಗಾಯ ಆ ಥರದ್ದು ಆಯಿತು ಅಂದರೆ ಅದನ್ನು ರಿಪೇರ್ ಮಾಡ್ಕೊಳ್ಳೋದಕ್ಕೆ, ಮತ್ತು ನಾವು ಕೆಲಸ ಏನಾದರೂ ಮಾಡಿದ್ರೆ ಅದಕ್ಕೋಸ್ಕರ ಎನರ್ಜಿಗೆ. ಇದೆಲ್ಲದಕ್ಕೂ ಕೂಡ ನಮಗೆ ನ್ಯೂಟ್ರಿಯೆಂಟ್ಸ್ ಬೇಕಾಗಿದೆ. ನ್ಯೂಟ್ರಿಷನ್ ಮೀನ್ಸ್ ಟೇಕಿಂಗ್ ಫುಡ್ ಬೈ ಅನ್ ಆರ್ಗನಿಸಮ್ ಆ್ಯಂಡ್ ಯೂಸಿಂಗ್ ಇಟ್ ಇನ್ ದೇರ್ ಬಾಡಿ. ನೋಡಿ, ನ್ಯೂಟ್ರಿಷನ್ ನಾನು ಮೊದಲೇ ಹೇಳಿದ್ನಲ್ವ ನಿಮಗೆ ಚಾಪ್ಟರ್ ಎಕ್ಸ್ಪ್ಲೈನ್ ಮಾಡುವಾಗ, ಅದೇನೆ ನ್ಯೂಟ್ರಿಷನ್ ಅಂದರೆ ಫುಡ್ನ ಕನ್ಸ್ಯೂಮ್ ಮಾಡಿ ಅದನ್ನು ನಮ್ಮ ಬಾಡಿ ಪ್ರೋಸೆಸ್ಗಳಿಗೆ ಯೂಸ್ ಮಾಡ್ಕೊಳ್ಳೋದನ್ನು ನಾವು ನ್ಯೂಟ್ರಿಷನ್ ಅಂತ ಕರಿತೀವಿ. ಟೈಪ್ಸ್ ಆಫ್ ನ್ಯೂಟ್ರಿಷನ್. ಈಗ ನ್ಯೂಟ್ರಿಷನ್ ಅಂದರೆ ಗೊತ್ತಾಯಿತು, ನಮ್ಮ ಬಾಡಿಗೆ ಫುಡ್ ಯೂಸ್ ಮಾಡ್ಕೊಳ್ಳೋದು ಅಂತ. ಇದರಲ್ಲಿ 2 ಥರ ಬರುತ್ತೆ. ಒಂದು ಬಂದು ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಇನ್ನೊಂದು ಬಂದು ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್. ನೋಡಿ, ಸಿಂಪಲ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಏನು? ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ದಿ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಮೇಕ್ ಫುಡ್ ಬೈ ದೆಮ್ಸೆಲ್ಸ್ ಯೂಸಿಂಗ್ ಸಿಂಪಲ್ ಸಬ್ಸ್ಟೆನ್ಸಸ್ ಈಸ್ ಕಾಲ್ಡ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಸಿಂಪಲ್ಲಾಗಿ ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ಳುತ್ತೆ ಅಂತ ಹೇಳಿದ್ನಲ್ಲ, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಯೂಸ್ ಮಾಡಿಕೊಂಡು, ಅದನ್ನು ನಾವು ಆಟೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಏನು? ದಿ ಮೋಡ್ ಆಫ್ ನ್ಯೂಟ್ರಿಷನ್ ಇನ್ ವಿಚ್ ಆರ್ಗ್ಯಾನಿಸಮ್ಸ್ ಟೇಕ್ ಇನ್ ಫುಡ್ ಪ್ರಿಪೇರ್ಡ್ ಬೈ ಅದರ್ಸ್ ಈಸ್ ಕಾಲ್ಡ್ ಆಟೋಟ್ರೋಫಿಕ್ ನ್ಯೂಟ್ರಿಷನ್. ಅಂದರೆ ಏನಾದರೂ ಒಂದು ಆರ್ಗ್ಯಾನಿಸಮ್ಸ್ಗೆ ಅದ್ರ ಫುಡ್ನ ಅದೇ ರೆಡಿ ಮಾಡ್ಕೊಳ್ಳೋಕೆ ಆಗದಿದ್ದಾಗೆ ಬೇರೆ ಆರ್ಗ್ಯಾನಿಸಮ್ಸ್ ಮೇಲೆ ಅಥವಾ ಬೇರೆ ಒಂದು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆದರೆ ಅದನ್ನು ನಾವು ಹೆಟಿರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ. ಇಲ್ಲಿ ಆಟೋಟ್ರೋಫಿಕ್ ಅಂತ ಆಗಿಬಿಟ್ಟಿದೆ, ಅದು ತಪ್ಪು. ಎಟಿರೋಟ್ರೋಫಿಕ್ ನ್ಯೂಟ್ರಿಷನ್, ಇದು ಸ್ಪೆಲ್ಲಿಂಗ್ ಮಿಸ್ಟೇಕ್. ಸೊ ಈ ಥರ ಅಂದ್ರೇನು, ಅದ್ರ ಮೇಲೆ ಅದೇ ಫುಡ್ ಅದೇ ಪ್ರಿಪೇರ್ ಮಾಡ್ಕೊಂಡ್ರೆ ಆಟೋಟ್ರೋಫಿಕ್, ಬೇರೆ ಯಾವುದಾದ್ರು ಫುಡ್ ರೆಡಿ ಮಾಡ್ಕೊಂಡು ಅದ್ರ ಮೇಲೆ ಇದು ಕನ್ಸ್ಯೂಮ್ ಮಾಡಿದ್ರೆ ಹೆಟಿರೋಟ್ರೋಫಿಕ್. ಓಕೆ, ಈಗ ನಾವು ಆಟೋಟ್ರೋಫಿಕ್ ಬಗ್ಗೆ ಕಂಪ್ಲೀಟಾಗಿ ತಿಳ್ಕೊಳ್ತಾ ಹೋಗೋಣ. ಈಗ ಈ ಫುಡ್ನ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಸುಮಾರು ಸರಿ ರಿಪೀಟ್ ಆಗಿದೆ. ಈ ಪ್ರೋಸೆಸ್ನ ಸೈಂಟಿಫಿಕ್ ಟರ್ಮಲ್ಲಿ ಏನಂತ ಕರಿತೀವಿ? ಅಡುಗೆ ಮಾಡೋದು ಅಂತ ಕರೆಯೋಕ್ಕಾಗತ್ತಾ? ಇಲ್ಲ. ಫುಡ್ ಮೇಕಿಂಗ್ ಅನ್ನೋಕ್ಕಾಗತ್ತಾ? ಇಲ್ಲ. ಸೊ ಇದನ್ನು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಅಂದ್ರೇನು? ಪ್ಲ್ಯಾಂಟ್ಸ್ ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳ್ತಾ ಇರುತ್ತಲ್ಲ, ಆ ಒಂದು ಅಡುಗೆ ಪ್ರೋಸೆಸ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಏನಕ್ಕೆ ಆ ಥರ ಕರಿತೀವಿ? ಏನೇನು ನಡೆಯುತ್ತೆ ಫೋಟೋಸಿಂಥಸಿಸಲ್ಲಿ, ಯಾವ ರೀತಿ ಫುಡ್ ಪ್ರಿಪೇರ್ ಆಗುತ್ತೆ, ಅದೆಲ್ಲದನ್ನು ಕೂಡ ನಾವು ಈ ಒಂದು ಕೆಲವು ಸ್ಲೈಡ್ಸಲ್ಲಿ ನೋಡೋಣ. ಲೀವ್ಸ್ ಆರ್ ದಿ ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್ಸ್, ಸೊ ಆಲ್ ರಾ ಮೆಟೀರಿಯಲ್ಸ್ ಮಸ್ಟ್ ರೀಚ್ ದಿ ಲೀಫ್. ನೋಡಿ, ಒಂದು ಪ್ಲ್ಯಾಂಟಲ್ಲಿ ಫುಡ್ ಎಲ್ಲಿ ರೆಡಿ ಆಗುತ್ತೆ? ಅದರ ಎಲೆಗಳಲ್ಲಿ, ಲೀವ್ಸಲ್ಲಿ. ಸೊ ಅದನ್ನು ನಾವು ಫುಡ್ ಫ್ಯಾಕ್ಟ್ರೀಸ್ ಆಫ್ ಪ್ಲ್ಯಾಂಟ್ ಅಂತ ಕೂಡ ಕರಿತೀವಿ, ಎಲೆಗಳನ್ನ. ಸೊ ಎಲ್ಲ ರಾ ಮೆಟೀರಿಯಲ್ಸ್, ಇಲ್ಲಿ ರಾ ಮೆಟೀರಿಯಲ್ಸ್ ಅಂದರೆ ಏನು? ಕಾರ್ಬನ್ ಡೈಆಕ್ಸೈಡ್, ವಾಟರ್, ಮಿನರಲ್ಸ್, ಇದೆಲ್ಲ ಕೂಡ ಎಲೆಗಳಿಗೆ ಬರಲೇಬೇಕು. ವಾಟರ್ ಆ್ಯಂಡ್ ಮಿನರಲ್ಸ್ ಪ್ರೆಸೆಂಟ್ ಇನ್ ದಿ ಸಾಯಿಲ್ ಆರ್ ಅಬ್ಸರ್ವ್ಡ್ ಬೈ ದಿ ರೂಟ್ಸ್ ಆ್ಯಂಡ್ ಟ್ರಾನ್ಸ್ಪೋರ್ಟೆಡ್ ಟು ದಿ ಲೀವ್ಸ್. ನೋಡಿ, ಏನೇನು ವಾಟರ್ ಮತ್ತು ಮಿನರಲ್ಸ್ ಇದೆ ಸಾಯಿಲಲ್ಲಿ, ಇದನ್ನೆಲ್ಲ ಕೂಡ ರೂಟ್ಸ್ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ಬೇರುಗಳು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಆ ಬೇರುಗಳು ಅಬ್ಸರ್ವ್ ಮಾಡಿಬಿಟ್ಟು ಅದನ್ನು ಈ ಎಲೆಗಳಿಗೆ ಟ್ರಾನ್ಸ್ಪೋರ್ಟ್ ಮಾಡೋವಂಥದ್ದು. ಓಕೆ, ಕಾರ್ಬನ್ ಡೈಆಕ್ಸೈಡ್ ಈಸ್ ಟೇಕನ್ ಇನ್ ಥ್ರೂ ಟೈನಿ ಪೋರ್ಸ್ ಥ್ರೂ ದಿ ಸರ್ಫೇಸ್ ಆಫ್ ಲೀವ್ಸ್. ಕಾರ್ಬನ್ ಡೈಆಕ್ಸೈಡ್ ಯಾವ ಥರ ತೊಗೊಳುತ್ತೆ? ನೋಡಿ, ವಾಟರ್ ಮಿನರಲ್ಸ್ನ ಬಂದು ಭೂಮಿಯಿಂದ, ಸಾಯಿಲಿಂದ ನೀರು ಥರ ಎಲ್ಲ ಎಳ್ಕೊಳ್ಳುತ್ತೆ ರೂಟ್ಸ್ ಯೂಸ್ ಮಾಡಿ. ಆದರೆ ಕಾರ್ಬನ್ ಡೈಆಕ್ಸೈಡ್ ಯಾವ ಥರ ತೊಗೊಳುತ್ತೆ? ಎಲೆಗಳಿಂದ ತೊಗೊಳುತ್ತೆ. ನೋಡಿ, ಎಲೆಗಳಲ್ಲಿ ನೆಕ್ಸ್ಟ್ ಸ್ಲೈಡ್ ಇದರಲ್ಲಿ ತೋರಿಸ್ತೀನಿ, ಇಲ್ಲಿ ನೋಡ್ಬೋದು. ಎಲೆಗಳಲ್ಲಿ ಸಣ್ಣ ಸಣ್ಣ ಓಪನಿಂಗ್ಸ್ ಇರುತ್ತೆ, ಇಲ್ಲಿ ನೋಡ್ಬೋದು ನೀವು. ಓಕೆ, ಈ ಒಂದು ಗ್ಯಾಪ್ ಓಲ್ ಥರ ಇರುತ್ತೆ, ಈ ಓಲಿಂದ ಅದು ಕಾರ್ಬನ್ ಡೈಆಕ್ಸೈಡ್ನ ತೊಗೊಳ್ಳೋವಂಥದ್ದು. These pores are called stomata and these are surrounded by guard cells. ನೋಡಿರಿ, ಈ ಪೋರ್ಸ್ನ ನಾವು ಸ್ಟೊಮ್ಯಾಟಾ ಅಂತ ಕರಿತೀವಿ
ಮತ್ತು ಇದ್ರ ಸುತ್ತೂ ಕೂಡ ಗಾರ್ಡ್ ಸೆಲ್ಸ್ ಅಂತ ಇರುತ್ತೆ. ನೋಡಿ ನೀವು ಇಮೇಜಲ್ಲಿ ನೋಡ್ಬೋದು, ಇದು ಓಪನಿಂಗ್ ಇರೋದನ್ನ ಸ್ಟೊಮ್ಯಾಟೊ ಅಂತ ಕರೆದ್ರು ಕೂಡ ಇಲ್ಲಿ ಈ ಕಡೆ ಒಂದು ಡಾಟ್ ಡಾಟ್ ಥರ ಒಂದು ಸಿ ಟೈಪಲ್ಲಿ ಒಂದು ಸೆಲ್ ಇದೆ, ಈ ಕಡೆ ಸಿ ಟೈಪಲ್ಲಿ ಒಂದು ಸೆಲ್ ಇದೆ. ಇವೆರಡೂ ಕೂಡ ಗಾರ್ಡ್ ಸೆಲ್ಸ್ ಅಂತ. ಅಂದರೆ ಅದಕ್ಕೆ ಬೇಕಾಗಿರೋ ಕಾರ್ಬನ್ ಡೈಆಕ್ಸೈಡ್ ಒಳಗೋಗಿದ ತಕ್ಷಣ ಇವೆರಡೂ ಕೂಡ ಕ್ಲೋಸ್ ಆಗಿಬಿಡುತ್ತೆ. ಸೊ ಇನ್ನೂ ಹೆಚ್ಚು ಲೀಕ್ ಆಗಬಾರ್ದು ಅಥವಾ ಇನ್ನು ಹೆಚ್ಚು ಕಾರ್ಬನ್ ಡೈಆಕ್ಸೈಡ್ ಒಳಗೋಗಬಾರ್ದು ಅಂತ. ನೆಕ್ಸ್ಟ್, ವಾಟರ್ ಆ್ಯಂಡ್ ಮಿನರಲ್ಸ್ ಆರ್ ಟ್ರಾನ್ಸ್ಪೋರ್ಟೆಡ್ ಟು ದಿ ಲೀವ್ಸ್ ಬೈ ದಿ ವೆಸಲ್ಸ್ ವಿಚ್ ರನ್ ಲೈಕ್ ಪೈಪ್ಸ್ ಥ್ರೂಔಟ್ ದಿ ರೂಟ್, ಸ್ಟೆಮ್, ದಿ ಬ್ರಾಂಚಸ್ ಆ್ಯಂಡ್ ದಿ ಲೀವ್ಸ್. ನೋಡಿ, ಈ ವಾಟರ್ ಆ್ಯಂಡ್ ಮಿನರಲ್ಸ್ನ ರೂಟ್ಸ್ ಅಬ್ಸರ್ವ್ ಮಾಡ್ಕೊಳುತ್ತೆ ಅಂದ್ವಲ್ಲ, ಈ ಅಬ್ಸರ್ವ್ ಮಾಡ್ಕೊಂಡಿರೋವಂಥದ್ದನ್ನು ಸಣ್ಣ ಸಣ್ಣ ಪೈಪ್ಸ್ ಟೈಪ್ ಇರುತ್ತೆ. ಇಡೀ ಪ್ಲ್ಯಾಂಟ್ ಎಲ್ಲ ಕಡೆ ಕೂಡ ಹೋಗಿರುತ್ತೆ ಈ ಪೈಪ್ಸ್. ಈ ಬೇರಿಂದ ಹಿಡಿದು ಸ್ಟೆಮ್ಗೆ, ಬ್ರಾಂಚಸ್ಗೆ, ಲೀವ್ಸ್ಗೆ ಎಲ್ಲ ಕಡೆ ಹೋಗಿರುತ್ತೆ. ಸೊ ಈ ಪೈಪ್ಸ್ ಯೂಸ್ ಮಾಡಿಕೊಂಡು ಈ ವಾಟರ್ ಮತ್ತು ಮಿನರಲ್ಸ್ ಎಲ್ಲ ಕೂಡ ಲೀವ್ಸ್ಗೆ ಸೇರೋವಂಥದ್ದು. ದೇ ಫಾರ್ಮ್ ಕಂಟಿನ್ಯೂಸ್ ಪಾತ್ ಆರ್ ಪ್ಯಾಸೇಜ್ ಫಾರ್ ನ್ಯೂಟ್ರಿಯೆಂಟ್ಸ್ ಟು ರೀಚ್ ದಿ ಲೀಫ್. ದೀಸ್ ಆರ್ ಕಾಲ್ಡ್ ವೆಸಲ್ಸ್. ನೋಡಿ, ಇದು ಕಂಟಿನ್ಯೂಸ್ ಪಾತ್, ಒಂದು ರೋಡ್ ಥರನೋ ಒಂದು ಪೈಪ್ ಥರನೋ ಆಗಿ ನ್ಯೂಟ್ರಿಯೆಂಟ್ಸ್ ಎಲ್ಲ ಲೀಫಿಗೆ ರೀಚ್ ಆಗೋಗಿ ಮಾಡುತ್ತೆ. ಈ ಥರದನ್ನು ನಾವು ವೆಸಲ್ಸ್ ಅಂತ ಕೂಡ ಕರಿತೀವಿ. ಓಕೆ, ಸೊ ಇದು ಮತ್ತೆ ರಿಪೀಟ್ ಆಗಿದೆ, ಬೇಡ. ಲೀವ್ಸ್ ಹ್ಯಾವ್ ಎ ಗ್ರೀನ್ ಪಿಗ್ಮೆಂಟ್ ಕಾಲ್ಡ್ ಕ್ಲೋರೋಫಿಲ್. ನೋಡಿ, ಈ ಎಲೆಗಳಲ್ಲಿ ಒಂದು ಗ್ರೀನ್ ಪಿಗ್ಮೆಂಟ್ ಇರುತ್ತೆ, ಕ್ಲೋರೋಫಿಲ್ ಅಂತ. ನೋಡಿ, ಈ ಒಂದು ಇದರಲ್ಲಿ ನೋಡ್ಬೋದು ನೀವು ಎಲ್ಲೆಲ್ಲಿ ಕ್ಲೋರೋಫಿಲ್ ಇದೆ ಅಂತ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಹತ್ರದಿಂದ ನೋಡಿದ್ರೆ ಕಾಣುತ್ತೆ, ಇದರಲ್ಲಿ ನಿಮಗೆ ತುಂಬ ಚಿಕ್ಕದಿದೆ. ಸೊ ಈ ಕ್ಲೋರೋಫಿಲ್ ಅಂತ ಇರುತ್ತೆ ಇದರೊಳಗೆ. ಇಟ್ ಹೆಲ್ಪ್ಸ್ ಲೀವ್ಸ್ ಟು ಕ್ಯಾಪ್ಚರ್ ಎನರ್ಜಿ ಆಫ್ ಸನ್ಲೈಟ್. ನೋಡಿ, ಇಲ್ಲಿ ನಾನು ಒಂದು ಮೆಟಫೋರ್ ತೊಗೊಳ್ತೀನಿ. ಅಂದರೆ ಈಗ ಮನೇಲಿ ಅಡುಗೆ ಮಾಡ್ತಾ ಇರೋದಕ್ಕೆ ಒಂದು ಅದನ್ನು ಕೂಡ ಒಂದು ಎಕ್ಸಾಂಪಲ್ ಥರ ತೊಗೊಳ್ತೀನಿ. ಈಗ ಅಡುಗೆ ಮನೆಯಲ್ಲಿ ಅಡುಗೆ ಮಾಡೋವಾಗ ಏನಾಗಬೇಕು, ಅಕ್ಕಿ ಇರ್ಬೋದು, ಬೇಳೆ ಇರ್ಬೋದು, ತರಕಾರಿ ಇರ್ಬೋದು, ಇದೆಲ್ಲ ಕೂಡ ಅಡುಗೆ ಮನೆಗೆ ಸೇರಬೇಕು. ಅದನ್ನು ನೀವು ಕೈಯಿಂದ ತರ್ತೀರಾ, ಮೂಟೆಯಿಂದ ತರ್ತೀರಾ, ಅಥವಾ ಸೌಟಿಂದ ತರ್ತೀರಾ, ಏನೋ ಒಂದಾಗಲಿ, ಸ್ಪೂನಿಂದ ಹಾಕ್ಬೋದು, ಎಲ್ಲ ಕೂಡ. ಈ ಥರನೇ ಎಲ್ಲ ವಾಟರು, ಮಿನರಲ್ಸು ಎಲ್ಲ ಕೂಡ ಲೀಫ್ಗೆ ಟ್ರಾನ್ಸ್ಪೋರ್ಟ್ ಆಗುತ್ತೆ. ಓಕೆ, ಇಲ್ಲಿ ಒಂದು ಗ್ರೀನ್ ಪಿಗ್ಮೆಂಟ್ ಇರುತ್ತೆ, ಕ್ಲೋರೋಫಿಲ್ ಅಂತ. ಈಗ ನಮ್ಮಲ್ಲಿ ಸ್ಟವ್ ಇದ್ದ ಹಾಗೆ, ಅಂದರೆ ಈ ಕ್ಲೋರೋಫಿಲ್ ಅನ್ನೋದು ಆಲ್ಮೋಸ್ಟ್ ಆಲ್ ಎಲ್ಲ ಗ್ರೀನ್ ಕಲರ್ ಪ್ಲ್ಯಾಂಟ್ಸಲ್ಲೂ ಕೂಡ ಕ್ಲೋರೋಫಿಲ್ ಇದ್ದೇ ಇರುತ್ತೆ. ಸೊ ಅದು ಗ್ರೀನ್ ಕಲರ್ ಪಿಗ್ಮೆಂಟ್. ಇಟ್ ಹೆಲ್ಪ್ಸ್ ಲೀವ್ಸ್ ಟು ಕ್ಯಾಪ್ಚರ್ ಎನರ್ಜಿ ಆಫ್ ಸನ್ಲೈಟ್. ಇದೇನು ಮಾಡೋದು, ಈಗ ನೋಡಿ, ನೀವು ಅಡುಗೆಯಲ್ಲೂ ಅಷ್ಟೇ, ಈ ಬೇಳೆ ಹಾಕ್ತೀರಾ, ಅಕ್ಕಿ ಹಾಕ್ತೀರಾ, ತರಕಾರಿ ಹಾಕ್ತೀರಾ, ಎಲ್ಲ ಹಾಕ್ತೀರಾ ಅಡುಗೆಗೆ. ಹಾಕ್ಬಿಟ್ಟಿದ ತಕ್ಷಣ ಅಡುಗೆ ಆಗಿಬಿಡುತ್ತಾ? ಇಲ್ಲ, ಅಲ್ಲಿ ಒಂದು ಎನರ್ಜಿ ಸೋರ್ಸ್ ಅಂತ ಬೇಕು. ಅಂದರೆ ಒಂದು ಬೆಂಕಿನೋ ಏನಾದರೂ ಒಂದು ಎಲೆಕ್ಟ್ರಿಕ್ ಕರೆಂಟೋ ಏನೋ ಒಂದು ಬೇಕು, ಆಗ ಮಾತ್ರ ಅಲ್ಲಿ ಅಡುಗೆ ಪ್ರಿಪೇರ್ ಆಗೋದು. ಅದೇ ರೀತಿ ಲೀಫಲ್ಲೂ ಕೂಡ ನೀವು ಬರೀ ವಾಟರ್ನ, ಮಿನರಲ್ಸ್ನ ಇದನ್ನೆಲ್ಲ ಇಟ್ಬಿಟ್ರೆ ಆಗಲ್ಲ. ಅಲ್ಲಿ ಸನ್ಲೈಟ್ ಬರಬೇಕು, ಬಿಸಿಲು ಬರಬೇಕು. ಆ ಬಿಸಿಲಿನ ಎನರ್ಜಿಯಲ್ಲಿ ಅದು ಫುಡ್ನ ಪ್ರಿಪೇರ್ ಮಾಡ್ಕೊಳ್ಬೇಕು. ಓಕೆ, ಸೊ ಈ ಎನರ್ಜಿನ ಕ್ಯಾಪ್ಚರ್ ಮಾಡೋದಕ್ಕೆ ಸೋಲಾರ್ ಪ್ಯಾನಲ್ ಥರ ಈ ಗ್ರೀನ್ ಪಿಗ್ಮೆಂಟ್ ಕ್ಲೋರೋಫಿಲ್ ಆ್ಯಕ್ಟ್ ಮಾಡುತ್ತೆ. ಸಿನ್ಸ್ ಸಿಂಥಸಿಸ್ ಆಫ್ ಫುಡ್ ಅಕರ್ಸ್ ಇನ್ ಪ್ರೆಸೆನ್ಸ್ ಆಫ್ ಸನ್ಲೈಟ್, ಇಟ್ ಈಸ್ ಕಾಲ್ಡ್ ಫೋಟೋಸಿಂಥಸಿಸ್. ನೋಡಿ, ಈ ಅಡುಗೆ ಮಾಡೋ ಪ್ರೋಸೆಸ್ನ ನಾವು ಫೋಟೋಸಿಂಥಸಿಸ್ ಅಂತ ಕರಿತೀವಿ. ಏನಕ್ಕೆ ಫೋಟೋಸಿಂಥಸಿಸ್ ಅಂತ ಕರೆಯೋದು? ನೋಡಿ, ಫೋಟೋ ಅಂದರೆ ಲೈಟ್. ನೀವು ಹೇಳ್ಬೋದು, ಸರ್ ಫೋಟೋ ಅಂದರೆ ಪಿಕ್ಚರ್ ಅಲ್ವಾ, ನಾವೆಲ್ಲ ಕ್ಯಾಮ್ರಾದಲ್ಲಿ ತೊಗೊಳ್ತೀವಿ. ಕರೆಕ್ಟ್, ಫೋಟೋ ಅನ್ನೋದು ಲೈಟ್ ಅಂತ ಹೆಸರು. ಅದನ್ನೇ ಅಲ್ಲಿ ನಿಮ್ಮ ಫೋಟೋಸ್ಗೆ ಯೂಸ್ ಮಾಡೋದು. ಅಂದರೆ ಪಿಕ್ಚರ್ ಏನು ತೊಗೊಳ್ತೀರ ಅದಕ್ಕೆ ಯೂಸ್ ಮಾಡೋದು. ಯಾಕೆಂದರೆ ಈ ಫೋಟೋ ಟೆಕ್ನಾಲಜಿ ಯೂಸ್ ಮಾಡಿ ನಿಮ್ಮ ಕ್ಯಾಮ್ರಾಸ್ಗಳು ಎಲ್ಲ ಕೂಡ ವರ್ಕ್ ಆಗೋದು. ಸೊ ಅದು ಕೂಡ ಫೋಟೋನೇ. ಸೊ ರಿಯಲ್ ಮೀನಿಂಗ್ ಏನು ಫೋಟೋ ಅಂದರೆ ಲೈಟ್ ಅಂತ. ಸಿಂಥಸಿಸ್ ಅಂದರೆ ಟು ಪ್ರಿಪೇರ್ ಅಂತ, ಏನಾದರೂ ಒಂದು ರೆಡಿ ಮಾಡೋದು ಅಂತ. ಸೊ ಇಲ್ಲಿ ಈ ಅಡುಗೆಯಲ್ಲಿ ಆಗ್ತಾ ಇರೋದೇನು, ಸನ್ಲೈಟ್ ಇರೋ ಟೈಮಲ್ಲಿ ಸನ್ಲೈಟ್ ಯೂಸ್ ಮಾಡಿಕೊಂಡು ಪ್ರಿಪೇರ್ ಮಾಡ್ತಾ ಇರೋದ್ರಿಂದ ಇದನ್ನು ಲೈಟ್ ಇಂದ ಪ್ರಿಪೇರ್ ಆಗ್ತಾ ಇರೋದು ಅಂತ ಕರಿತೀವಿ. ಸೊ ಫೋಟೋ ಸಿಂಥಸಿಸ್ ಅಂತ ಕರೆಯೋದು. ಸೊ ಕ್ಲೋರೋಫಿಲ್, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಆರ್ ನೆಸೆಸರಿ ಫಾರ್ ಫೋಟೋಸಿಂಥಸಿಸ್. ಇದೆಲ್ಲ ಮೇಲೆ ನಡೆದಿದ್ದೆಲ್ಲ ನಾವು ಅರ್ಥ ಮಾಡ್ಕೊಂಡಿದ್ರೆ ನಮ್ಗೆ ಫೈನಲಿ ಏನು ಕನ್ಕ್ಲೂಷನ್ಗೆ ಬಂದ್ವಿ, ಒಂದು ಫೋಟೋಸಿಂಥಸಿಸ್ ಆಗಬೇಕು ಅಂದರೆ, ಆ ಪ್ರೋಸೆಸ್ ಆಗಬೇಕು ಅಂದರೆ ಅಲ್ಲಿ ಕ್ಲೋರೋಫಿಲ್ ಇರಬೇಕು, ಸನ್ಲೈಟ್, ಕಾರ್ಬನ್ ಡೈಆಕ್ಸೈಡ್, ವಾಟರ್ ಇದೆಲ್ಲ ಕೂಡ ಇರಬೇಕು. ಸೋಲಾರ್ ಎನರ್ಜಿ ಈಸ್ ಕ್ಯಾಪ್ಚರ್ಡ್ ಬೈ ಲೀವ್ಸ್ ಆ್ಯಂಡ್ ಸ್ಟೋರ್ಡ್ ಇನ್ ದಿ ಪ್ಲ್ಯಾಂಟ್ ಇನ್ ದಿ ಫಾರ್ಮ್ ಆಫ್ ಫುಡ್. ನೋಡಿ, ಈ ಲೀವ್ಸ್ ಎಲೆಗಳೇನು ಮಾಡುತ್ತೆ, ಈ ಸೋಲಾರ್ ಎನರ್ಜಿನ ಕ್ಯಾಪ್ಚರ್ ಮಾಡಿಕೊಂಡು ಫುಡ್ ಥರ ಎಲ್ಲ ರೆಡಿ ಮಾಡಿಕೊಂಡು ಫೋಟೋಸಿಂಥಸಿಸ್ ಮಾಡಿಬಿಟ್ಟು ಆ ಫುಡ್ನೆಲ್ಲ ಕೂಡ ಒಂದು ಪ್ಲ್ಯಾಂಟ್ ಬೇರೆ ಬೇರೆ ಪಾರ್ಟ್ಸಲ್ಲೆಲ್ಲ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ದಸ್ ಸನ್ ಈಸ್ ದಿ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಫಾರ್ ಆಲ್ ಲಿವಿಂಗ್ ಆರ್ಗ್ಯಾನಿಸಮ್ಸ್. ನೋಡಿ, ಇದರಿಂದ ನಮಗೇನು ಗೊತ್ತಾಯಿತು, ಸನ್ ಈಸ್ ದಿ ಅಲ್ಟಿಮೇಟ್ ಸೋರ್ಸ್ ಆಫ್ ಎನರ್ಜಿ ಅಂತ ಗೊತ್ತಾಯಿತು. ಅಂದರೆ ನಮ್ಗೆ ಏನೇ ಒಂದು ಫುಡ್ ಬೇಕು ಅಂದರೂ ಅಥವಾ ಏನೇ ಒಂದು ಎನರ್ಜಿ ಬೇಕು ಅಂದರೂ ಕೂಡ ಸೂರ್ಯನಿಂದನೇ ಬರೋವಂಥದ್ದು. ಸೂರ್ಯ ಇಲ್ಲ ಅಂದರೆ ನಾವು ಯಾರೂ ಇಲ್ಲ. ಸೂರ್ಯ ಇಲ್ಲ ಅಂದರೆ ಫುಡ್ಡು, ಇದು ಪ್ಲ್ಯಾಂಟ್ಸ್ ಫುಡ್ ರೆಡಿ ಮಾಡ್ಕೊಳಕ್ಕಾಗ್ತಿರ್ಲಿಲ್ಲ. ಸೊ ಪ್ಲ್ಯಾಂಟ್ಸೇ ಇರ್ತಿರ್ಲಿಲ್ಲ. ಸೊ ಹ್ಯೂಮನ್ಸು ಮತ್ತು ಅನಿಮಲ್ಸ್ ಕೂಡ ಪ್ಲ್ಯಾಂಟ್ಸ್ನ ತಿಂದಿಲ್ಲ ಅಂದರೆ ನಾವು ಇರೋಕ್ಕಾಗ್ತಿರಲಿಲ್ಲ. ಸೊ ಇಡೀ ಭೂಮಿ ಇರೋದೇ ಸನ್ನಿಂದ.
ನೆಕ್ಸ್ಟ್ ಬಂದು ಇಲ್ಲಿ ಒಂದು ಪ್ರೋಸೆಸ್ ಆಫ್ ಫೋಟೋಸಿಂಥಸಿಸ್ ಅಂತ, ಇದು ಟೆಕ್ಸ್ಟ್ ಬುಕ್ನೇ ಒಂದು ಸ್ವಲ್ಪ ಹಾಕಿದ್ದೇನೆ, ಯಾಕಂದರೆ ಇಮೇಜಸ್ ಎಲ್ಲ ನಿಮಗೆ ಕರೆಕ್ಟಾಗಿರಬೇಕು ಅಂತ. ಡ್ಯೂರಿಂಗ್ ಫೋಟೋಸಿಂಥಸಿಸ್ ಟೈಮಲ್ಲಿ ಏನಾಗುತ್ತೆ, ಕ್ಲೋರೋಫಿಲ್ ಕಂಟೈನಿಂಗ್ ಸೆಲ್ಸ್ ಆಫ್ ಲೀವ್ಸ್, ಇಲ್ಲಿ ನೋಡಿ ಕ್ಲೋರೋಫಿಲ್ ಕಂಟೈನಿಂಗ್ ಸೆಲ್ಸ್ ಆಫ್ ಲೀವ್ಸ್ ಫಿಗರ್ 1.2 ಅಲ್ಲಿದೆ. ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಯೂಸ್ ಕಾರ್ಬನ್ ಡೈಆಕ್ಸೈಡ್ ಆ್ಯಂಡ್ ವಾಟರ್ ಟು ಸಿಂಥಸೈಸ್ ಕಾರ್ಬೋಹೈಡ್ರೇಟ್ಸ್. ನೋಡಿ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ಫೋಟೋಸಿಂಥಸಿಸ್ ಯೂಸ್ ಮಾಡ್ತಾರೆ. ಇಲ್ಲಿ ನೋಡ್ಬೋದು ನೀವು ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್, ಟೆಕ್ಸ್ಟ್ ಬುಕ್ಕಲ್ಲಿ ನೋಡಿದ್ರೆ ತುಂಬ ಹತ್ತಿರದಿಂದ ನಿಮ್ಗೆ ಕಾಣುತ್ತೆ. ಸೊ ಕಾರ್ಬನ್ ಡೈಆಕ್ಸೈಡ್ ಪ್ಲಸ್ ವಾಟರ್ ಇನ್ ದಿ ಪ್ರೆಸೆನ್ಸ್ ಆಫ್ ಸನ್ಲೈಟ್ ಆ್ಯಂಡ್ ಕ್ಲೋರೋಫಿಲ್ ಕನ್ವರ್ಟ್ಸ್ ಇಂಟು ಅಥವಾ ರಿಯಾಕ್ಟ್ಸ್ ಆ್ಯಂಡ್ ಫಾರ್ಮ್ಸ್ ಎ ಫೈನಲ್ ಪ್ರಾಡಕ್ಟ್ ಆ್ಯಸ್ ಕಾರ್ಬೋಹೈಡ್ರೇಟ್ ಪ್ಲಸ್ ಆಕ್ಸಿಜನ್. ಇಲ್ಲಿ ಕಾರ್ಬೋಹೈಡ್ರೇಟ್ ರೆಡಿ ಆಗ್ತಾ ಇದೆ ಪ್ಲಸ್ ಆಕ್ಸಿಜನ್ ಬರ್ತಾ ಇದೆ. ಆಕ್ಸಿಜನ್ನ ಗೊತ್ತು ನಿಮಗೆ, ಪ್ಲ್ಯಾಂಟ್ಸ್ ಕಾರ್ಬನ್ ಡೈಆಕ್ಸೈಡ್ ತೊಗೊಳ್ತಾ ಇದೆ, ಇಲ್ಲಿ ಆಕ್ಸಿಜನ್ನ ಈಚೆ ಬಿಡ್ತಾ ಇದೆ. ಮಿಕ್ಕಿದ ಕಾರ್ಬೋಹೈಡ್ರೇಟ್ಸ್ನ ಅದಕ್ಕೆ ಏನೇನು ಎನರ್ಜಿ ಬೇಕು ಅಥವಾ ಅದರ ಲೈಫ್ ಪ್ರೊಸೆಸ್ ಏನು ಬೇಕೋ ಅದಕ್ಕೆ ಯೂಸ್ ಮಾಡ್ಕೊಳುತ್ತೆ ಕಾರ್ಬೋಹೈಡ್ರೇಟ್ಸ್ನ. ಮಿಕ್ಕಿದ್ದನ್ನು ಎಲೆಗಳಲ್ಲಿ ಅಥವಾ ಬೇರೆ ಬೇರೆ ಪಾರ್ಟ್ಸಲ್ಲಿ ಅದು ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ. ಈಗ ನೋಡಿ, ಒಂದು ಪ್ರಾಣಿನೇ ಇರಲಿ ಪಕ್ಷಿನೇ ಇರಲಿ ಯಾವುದೇ ಇರಲಿ, ಫುಡ್ ತಿಂದಿದ ತಕ್ಷಣ ಯೂಸ್ ಆಗೋಲ್ಲ. ನಾವು ಫುಡ್ ತಿಂದ ತಕ್ಷಣ ಎನರ್ಜಿಯಾಗಿ ನಮ್ಮ ಬಾಡಿಯಲ್ಲಿ ಸ್ಟೋರ್ ಆಗಿರುತ್ತೆ, ಫ್ಯಾಟ್ಸ್ ಆಗಿ ಅದೆಲ್ಲ, ಆಮೇಲೆ ಬೇಕಾದಾಗ ಯೂಸ್ ಮಾಡ್ತೀವಿ. ಅದೇ ರೀತಿ ಪ್ಲ್ಯಾಂಟ್ಸಲ್ಲೂ ಕೂಡ ಕಾರ್ಬೋಹೈಡ್ರೇಟ್ಸ್ ಎಲ್ಲ ಸ್ಟೋರ್ ಆಗಿರುತ್ತೆ. ಅದಕ್ಕೆ ಯಾವಾಗ ನೀರು ಸಿಗಲ್ಲ ಅಥವಾ ಒಂದು ಸನ್ಲೈಟ್ ಸಿಗಲ್ಲ, ಈ ಥರ ಇರೋ ಟೈಮಲ್ಲೂ ಕೂಡ ಅದನ್ನು ಯೂಸ್ ಮಾಡ್ಕೊಳ್ಳುತ್ತೆ. ಸೊ ಇದು ಇಲ್ಲಿ ಪ್ರೊಸೆಸ್ ಆಗೋದು. ಎಲೆ ನೋಡ್ಬೋದು ನೀವು, ಎಲೆ ನೋಡ್ಬೋದು, ಸ್ಟೊಮ್ಯಾಟೊ ನೋಡ್ಬೋದು, ಗಾರ್ಡ್ ಸೆಲ್ಸ್ ಇವೆಲ್ಲ ಕೂಡ ಒಂದು ನೋಡ್ಬೋದು. ಟೆಕ್ಸ್ಟ್ ಬುಕ್ಕಲ್ಲಾದರೆ ತುಂಬ ಹತ್ತಿರದಿಂದ ನೋಡ್ಬೋದು, ನೋಡ್ಕೊಳ್ಳಿ. ಆ್ಯಕ್ಟಿವಿಟಿ 1.1. ಈಗ ಟೆಕ್ಸ್ಟ್ ಬುಕ್ಕಲ್ಲಿ ನಿಮಗೊಂದು ಆ್ಯಕ್ಟಿವಿಟಿ ಕೊಟ್ಟಿದ್ದಾರೆ, ತುಂಬ ಸಿಂಪಲ್ ಆ್ಯಕ್ಟಿವಿಟಿ. ನಾನು ಟೆಕ್ಸ್ಟ್ ಬುಕ್ಕಲ್ಲಿ ಇರೋ ಥರ ತುಂಬ ಕಾಂಪ್ಲೆಕ್ಸ್ ಬೇಡ ಅಂತ ಇಲ್ಲಿ ಸಿಂಪಲಾಗಿ ಒಂದು 5 ಪಾಯಿಂಟ್ ಥರ ಹಾಕ್ಬಿಟ್ಟಿದ್ದೇನೆ. ಟೇಕ್ 2 ಪಾಟೆಡ್ ಪ್ಲ್ಯಾಂಟ್ಸ್ ಆಫ್ ಸೇಮ್ ಕೈಂಡ್. 2 ಪಾಟೆಡ್ ಪ್ಲ್ಯಾಂಟ್ಸ್ ತೊಗೊಳ್ಳಿ, ಅಂದರೆ ಪಾಟಲ್ಲಿರೋಂಥ 2 ಪ್ಲ್ಯಾಂಟ್ಗಳು ತೊಗೊಳ್ಳಿ. ಆಲ್ಮೋಸ್ಟ್ ಆಲ್ ತುಂಬ ಸಿಮಿಲರ್ ಆಗಿರಬೇಕು, 2 ಸೇಮ್ ಏಜ್ ಟೈಪಲ್ಲಿರಬೇಕು, ಸೇಮ್ ಹೈಟ್ ಇರಬೇಕು. ಒಂದೇ 2 ಕಡಲೆಕಾಯಿ ಬೀಜದ್ದು ಗಿಡ ತೊಗೊಂಡ್ರೆ 2 ಕಡಲೆ ಗಿಡ ತೊಗೊಳ್ಬೇಕು, 2 ತುಳಸಿ ಗಿಡ ತೊಗೊಂಡ್ರೆ 2 ತುಳಸಿ ಗಿಡ ತೊಗೊಳ್ಬೇಕು, ಈ ಥರ. ಕೀಪ್ ಒನ್ ಇನ್ ದಿ ಡಾರ್ಕ್ ಆರ್ ಇನ್ ಎ ಬ್ಲ್ಯಾಕ್ ಬಾಕ್ಸ್ ಫಾರ್ 72 hours ಆ್ಯಂಡ್ ಅದರ್ ಇನ್ ಸನ್ಲೈಟ್. ಈ 2 ಪ್ಲ್ಯಾಂಟ್ಸಲ್ಲಿ 2 ಒಂದೇ ಥರ ಇರೋವಂಥ ಪ್ಲ್ಯಾಂಟ್ಸ್ನ ಒಂದನ್ನು ಬಂದು ಸನ್ಲೈಟಲ್ಲಿ ಇಡ್ರಿ, ಇನ್ನೊಂದನ್ನು ಬಂದು ತುಂಬ ಕತ್ಲಿರೋಂಥ ಬೆಳಕೆ ಬರದೇ ಇರೋಂಥ ಒಂದು ಜಾಗದಲ್ಲಿ ಎತ್ತಿಡ್ರಿ. ಪರ್ಫಾರ್ಮ್ ಅಯೋಡಿನ್ ಟೆಸ್ಟ್ ವಿತ್ ದಿ ಲೀವ್ಸ್ ಆಫ್ ಬೋತ್ ಪ್ಲ್ಯಾಂಟ್ಸ್. 72 hours ಇಟ್ಟ ಮೇಲೆ, ಅಂದರೆ 3 ದಿನ, 72 hours ಅಂದರೆ ಆಲ್ಮೋಸ್ಟ್ ಆಲ್. ಸೊ 72 hours ಆದಮೇಲೆ 2 ಪ್ಲ್ಯಾಂಟ್ಸ್ದು ಒಂದೊಂದು ಎಲೆ ತೊಗೊಂಡ್ಬಿಟ್ಟು 2 ಕೂಡ ಅಯೋಡಿನ್ ಟೆಸ್ಟ್ ಮಾಡಿ. ನೋಡಿ, ಅಯೋಡಿನ್ ಟೆಸ್ಟ್ ಅಂದರೆ ನಿಮ್ಮ ಪ್ರೀವಿಯಸ್ ಕ್ಲಾಸಲ್ಲೆಲ್ಲ ಇತ್ತು, ಮರ್ತೋಗಿರ್ತೀರ. ಇನ್ನೊಂದು ಸರಿ ಸುಮ್ಮನೆ ಸಿಂಪಲಾಗಿ ಹೇಳ್ತೀನಿ. ಅಯೋಡಿನ್ ಸೊಲ್ಯೂಷನ್ ಬರುತ್ತೆ, ಅದನ್ನು ಎಲೆ ಮೇಲೆ ಹಾಕಿದ್ರೆ ಸ್ವಲ್ಪ ಹೊತ್ತು ಬಿಟ್ಟರೆ ಎಲೆಯಲ್ಲಿ ಎಲ್ಲೆಲ್ಲಿ ಸ್ಟಾರ್ಚ್ ಇದೆ ಅಥವಾ ಎಲ್ಲೆಲ್ಲಿ ಕಾರ್ಬೋಹೈಡ್ರೇಟ್ ಸ್ಟೋರ್ ಆಗಿದೆ, ನಾನು ಪ್ರೀವಿಯಸ್ ಸ್ಲೈಡಲ್ಲಿ ಹೇಳಿದ್ನಲ್ಲ ಕಾರ್ಬೋಹೈಡ್ರೇಟ್ ಸ್ಟೋರ್ ಆಗಿರುತ್ತೆ ಅಂತ. ಸೊ ಎಲ್ಲೆಲ್ಲಿ ಸ್ಟೋರ್ ಆಗಿದೆ ಅಲ್ಲಲ್ಲಿ ತುಂಬ ಡಾರ್ಕ್ ಕಲರಲ್ಲಿ ಎಲೆ ಫಾರ್ಮ್ ಆಗುತ್ತೆ. ಅದು ಒಂಥರ ಬ್ಲ್ಯಾಕ್ ಅಲ್ಲ, ಒಂಥರ ವೈಲೆಟ್ ಕಲರಲ್ಲಿ ಫಾರ್ಮ್ ಆಗುತ್ತೆ. ಸೊ ಅಲ್ಲಿ ಎಲ್ಲೆಲ್ಲಿ ಸ್ಟಾರ್ಚ್ ಇರೋದಿಲ್ಲ ಅಲ್ಲೆಲ್ಲ ಕೂಡ ಸ್ವಲ್ಪ ಲೈಟ್ ಕಲರು ಫಾರ್ಮ್ ಆಗುತ್ತೆ. ಸೊ 2ಕ್ಕೂ ಟೆಸ್ಟ್ ಮಾಡಿ ಏನು ಅಬ್ಸರ್ವೇಷನ್ ತೊಗೊಂಡ್ರೆ ಅದನ್ನು ನಿಮ್ಮ ನೋಟ್ಬುಕ್ಕಲ್ಲಿ ಬರ್ಕೊಳ್ಬೋದು. ಸಿಂಪಲ್ ಇಷ್ಟೇ ಆಗೋದು. ಯಾವ ಒಂದು ಎಲೆನ ಅಥವಾ ಯಾವ ಒಂದು ಗಿಡದ ಎಲೆ ನಾವು ತುಂಬ ಕತ್ಲಲ್ಲಿ ಇಟ್ಟಿದ್ವಿ ಅದರಲ್ಲಿ ಅಲ್ಲಲ್ಲಿ ಸಣ್ಣ ಸಣ್ಣ ಪ್ಯಾಚಸ್ ಕ್ರಿಯೇಟ್ ಆಗುತ್ತೆ, ಅಂದರೆ ಲೈಟ್ ಕಲರ್, ಫುಲ್ಲು ಡಾರ್ಕ್ ಆಗೋಲ್ಲ. ಆದರೆ ಯಾವ ಒಂದು ಗಿಡದ ಎಲೆ ನಾವು ಸನ್ಲೈಟಲ್ಲಿ ಇಟ್ಟಿದ್ವಿ ಅದು ಕಂಪ್ಲೀಟ್ ಡಾರ್ಕ್ ಆಗುತ್ತೆ, ಕಂಪ್ಲೀಟ್ ವೈಲೆಟ್ ಡಾರ್ಕ್ ಬ್ಲ್ಯಾಕ್ ಕಲರಲ್ಲಿ ಟರ್ನ್ ಆಗುತ್ತೆ. ಸೊ ಅದರಿಂದ ನಮ್ಗೆ ಹೆಂಗೆ ಗೊತ್ತಾಯಿತು, ಇದರಲ್ಲಿ ಕಂಪ್ಲೀಟಾಗಿ ಸ್ಟಾರ್ಚ್ ಇದೆ ಅಂತ ಗೊತ್ತಾಯಿತು. ಸೊ ನೆಕ್ಸ್ಟ್ ಇದನ್ನು ಕನ್ಕ್ಲೂಷನ್ ಬರಬೇಕು ಅಂದರೆ, ಇನ್ನೂ ಕರೆಕ್ಟಾಗಿ ಇದು ತಪ್ಪ ಅಂತ ತಿಳ್ಕೊಳ್ಬೇಕು ಅಂದರೆ ಇನ್ನೂ ಸ್ವಲ್ಪ ಒಂದು ಸ್ಟೆಪ್ ಇದೆ. ನಾವು ಲೀವ್ ದಿ ಪಾಟ್ ವಿಚ್ ವಾಸ್ ಕೆಪ್ಟ್ ಅರ್ಲಿಯರ್ ಇನ್ ದಿ ಡಾರ್ಕ್ ಇನ್ ದಿ ಸನ್ಲೈಟ್ ಫಾರ್ 3 to 4 days ಆ್ಯಂಡ್ ಪರ್ಫಾರ್ಮ್ ದಿ ಅಯೋಡಿನ್ ಟೆಸ್ಟ್ ಅಗೈನ್ ಆನ್ ಇಟ್ಸ್ ಲೀವ್ಸ್. ಈಗ ಯಾವ ಒಂದು ಗಿಡನ ನಾವು ಕತ್ಲಲ್ಲಿ ಇಟ್ಟಿದ್ವಿ 3 ದಿನ, ಅದನ್ನು ತೊಗೊಂಡು ಸನ್ಲೈಟಲ್ಲಿ ಇಡ್ರಿ. ಸನ್ಲೈಟಲ್ಲಿ ಇಟ್ಬಿಟ್ಟು ಒಂದು 3-4 ದಿನ ಹಾಗೆ ಬಿಟ್ಬಿಟ್ಟು ಆಮೇಲೆ ಆ ಎಲೆ ಇನ್ನೊಂದು ಎಲೆ ಕಿತ್ಕೊಂಡು ಅದ್ರ ಮೇಲೆ ಅಯೋಡಿನ್ ಟೆಸ್ಟ್ನ ಮಾಡಿ. ಈ ಟೆಸ್ಟ್ ಮಾಡಿದಾಗ ನಮಗೇನು ಗೊತ್ತಾಯಿತು, ಕಂಪ್ಲೀಟ್ ಎಲೆ ಕೂಡ ಡಾರ್ಕಾಗಿ ಟರ್ನ್ ಆಯಿತು, ಅಂದರೆ ಏನು ಮತ್ತೆ ಸ್ಟಾರ್ಚ್ ಕಂಟೆಂಟ್ ಬಂದಿದೆ. ಸೊ ಇದರಿಂದ ಏನು ಗೊತ್ತಾಯಿತು, ನಾವು ಸನ್ಲೈಟ್ ಇಲ್ಲದೆ ಇರೋ ಥರ ಇಟ್ಟಾಗ ಈ ಸ್ಟಾರ್ಚ್ ಎಲ್ಲ ಖಾಲಿ ಆಗ್ತಾಯಿತ್ತು 3 days. ಸೊ ಅದಕ್ಕೆ ನಾವು ಅಲ್ಲಲ್ಲಿ ಪ್ಯಾಚ್ ನೋಡಿದ್ವಿ. ಒನ್ಸ್ ಸನ್ಲೈಟಲ್ಲಿ ವಾಪಸ್ ಇಟ್ಟಾಗ ಮತ್ತೆ ಫುಡ್ ಮೇಕಿಂಗ್ ಪ್ರೊಸೆಸ್ ಶುರುವಾಯಿತು. ಸೊ ಸ್ಟಾರ್ಚ್ನೆಲ್ಲ ಅದು ಮತ್ತೆ ಸ್ಟೋರ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದೆ. ಸೊ ಎಲ್ಲ ಕೂಡ ಡಾರ್ಕ್ ಕಲರಲ್ಲೇ ಇದೆ. ಇದು ಈ ಆ್ಯಕ್ಟಿವಿಟಿಯ ಅಬ್ಸರ್ವೇಷನ್. ನೀವು ನಿಮ್ಗೆಲ್ಲಾದರೂ ಅಯೋಡಿನ್ ಸೊಲ್ಯೂಷನ್ ಸಿಕ್ತು ಅಂದರೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡ್ಬೋದು. ಈಗ ನಾವು ಪ್ರೀವಿಯಸ್ಲಿ ನಮಗೊಂದು ಅರ್ಥ ಆಯಿತು, ಪ್ಲ್ಯಾಂಟ್ಸ್ ಈ ಥರ ಫುಡ್ ಪ್ರಿಪೇರ್ ಮಾಡಿಕೊಂಡು ಕಾರ್ಬೋಹೈಡ್ರೇಟ್ಸ್ ಮಾಡ್ಕೊಂಡು ಅದನ್ನು ಸ್ಟೋರ್ ಮಾಡ್ಕೊಳ್ಳುತ್ತೆ ಅಂತ. ಈಗ ನ್ಯೂಟ್ರಿಯೆಂಟ್ಸ್ ನಾವು ನೋಡಿದ್ರೆ ಬರೀ ಕಾರ್ಬೋಹೈಡ್ರೇಟ್ಸ್ ಇತ್ತು ಅದರಲ್ಲಿ? ಇಲ್ಲ, ಅದರಲ್ಲಿ ಪ್ರೋಟೀನ್ಸ್ ಇತ್ತು, ಫ್ಯಾಟ್ಸ್ ಇತ್ತು, ಈ ಥರ ಸುಮಾರು ಇತ್ತು.
ಸೊ ಇದರಲ್ಲಿ ಇನ್ನೊಂದು ಇಂಪಾರ್ಟೆಂಟ್ ಯಾವಪ್ಪ ನ್ಯೂಟ್ರಿಯೆಂಟ್ ಅಂದರೆ ಪ್ರೋಟೀನ್ಸ್. ಈಗ ಕಾರ್ಬೋಹೈಡ್ರೇಟ್ ಏನೋ ನಮಗೆ ಫುಡ್ ಮೇಕಿಂಗ್ ಪ್ರೊಸೆಸ್ಸಲ್ಲಿ ಫೋಟೋಸಿಂಥಸಿಸಲ್ಲಿ ಸಿಕ್ಬಿಡುತ್ತೆ, ನಮಗೆ ಸ್ಟಾರ್ಚ್ ಥರ ಎಲ್ಲ ಸ್ಟೋರ್ ಮಾಡ್ಕೊಂಡ್ವಿ, ಅದು ಯಾವ ಥರ ಟೆಸ್ಟ್ ಮಾಡೋದು ಅಂತ ಕೂಡ ಕಲ್ತ್ಕೊಂಡ್ವಿ. ಈಗ ಪ್ರೋಟೀನ್ಸ್ ಯಾವ ಥರ ಸಿಗುತ್ತೆ ಇದಕ್ಕೆ ಅದನ್ನು ಕೂಡ ನೋಡೋಣ. ಕಾರ್ಬೋಹೈಡ್ರೇಟ್ಸ್ ಆರ್ ಮೇಡ್ ಆಫ್ ಕಾರ್ಬನ್, ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ನೋಡಿ, ಕಾರ್ಬೋಹೈಡ್ರೇಟ್ಸ್ ಯಾವುದರಿಂದ ಆಗಿರುತ್ತೆ? ಕಾರ್ಬನ್, ಹೈಡ್ರೋಜನ್ ಮತ್ತು ಆಕ್ಸಿಜನ್ನಿಂದ ಆಗಿರುತ್ತೆ. ನೋಡಿ, ಹೆಸರಲ್ಲೇ ಇದೆ, ಇದು ಹೈಯರ್ ಕ್ಲಾಸಸ್ಗೆ ಹೋದರೂ ನಿಮ್ಗೆ ಅರ್ಥ ಆಗುತ್ತೆ. ನಾನು ಇವಾಗ ಹೇಳ್ಬಿಡ್ತೀನಿ. ಕಾರ್ಬೋ ಅಂದರೆ ಕಾರ್ಬನ್, ಹೈಡ್ರಾ ಅಂತ ಏನಾದರೂ ಇತ್ತು ಅಂದರೆ ಹೈಡ್ರಾ ಅಂತ ಇತ್ತು ಅಂದರೆ ಹೈಡ್ರೋಜನ್, ATE ಅಂತ ಇತ್ತು ಅಂದರೆ XIDE ಅಂತ ಇತ್ತು ಅಂದರೆ ಇದೆಲ್ಲ ಬಂದು ಆಕ್ಸಿಜನ್ ಇದೆ ಅಂತ ಅರ್ಥ. ಸೊ ಈ ಹೆಸರಲ್ಲೇ ನಮಗೆ ಗೊತ್ತಾಗ್ತಾ ಇದೆ ಕಾರ್ಬನ್ ಇದೆ, ಹೈಡ್ರೋಜನ್ ಇದೆ, ಆಕ್ಸಿಜನ್ ಇದೆ ಅಂತ. ದೀಸ್ ಆರ್ ಯೂಸ್ ಟು ಸಿಂಥಸೈಸ್ ಅದರ್ ಕಾಂಪೊನೆಂಟ್ಸ್ ಆಫ್ ಫುಡ್ ಸಚ್ ಆಸ್ ಪ್ರೋಟೀನ್ಸ್ ಆ್ಯಂಡ್ ಫ್ಯಾಟ್ಸ್. ಈಗ ಈ ಕಾರ್ಬೋಹೈಡ್ರೇಟ್ಸ್ನ ಏನಕ್ಕೆ ಯೂಸ್ ಮಾಡ್ತೀವಿ? ಬೇರೆ ಒಂದು ನ್ಯೂಟ್ರಿಯೆಂಟ್ಸ್ ಇದಿರ್ತಲ್ಲ, ಪ್ರೋಟೀನ್ಸ್ ಮತ್ತು ಫ್ಯಾಟ್ಸ್, ಇದನ್ನು ಸಿಂಥಸೈಸ್ ಮಾಡೋಕ್ಕೆ. ನೋಡಿ, ನಾರ್ಮಲ್ ಡೈರೆಕ್ಟ್ ಪ್ರೋಟೀನ್ಸ್ನ ಪ್ಲ್ಯಾಂಟ್ಸ್ ಯೂಸ್ ಮಾಡ್ಕೊಳಕ್ಕಾಗೋದಿಲ್ಲ, ಅದನ್ನು ಬ್ರೇಕ್ ಡೌನ್ ಮಾಡಬೇಕು. ಸೊ ಈ ಥರ ಬ್ರೇಕ್ ಡೌನ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಈ ಒಂದು ಕಾರ್ಬೋಹೈಡ್ರೇಟ್ಸ್. ಬಟ್ ಪ್ರೋಟೀನ್ಸ್ ಆರ್ ನೈಟ್ರೋಜನಸ್ ಸಬ್ಸ್ಟೆನ್ಸಸ್ ವಿಚ್ ಕಂಟೈನ್ ನೈಟ್ರೋಜನ್. ನೋಡಿ, ಆದರೆ ಈ ಪ್ರೋಟೀನ್ಸಲ್ಲಿ ಹೈಡ್ರೋಜನ್ನು ಇರೋಲ್ಲ, ಕಾರ್ಬನ್ನು ಇರೋಲ್ಲ ಮತ್ತು ಆಕ್ಸಿಜನ್ನು ಇರೋಲ್ಲ. ಈ ಪ್ರೋಟೀನ್ಸಲ್ಲಿ ಜಾಸ್ತಿ ಏನಿರುತ್ತೆ? ನೈಟ್ರೋಜನ್ ಇರುತ್ತೆ. ಇದರೊಳಗೆ ನೈಟ್ರೋಜನ್ ಇರುತ್ತೆ ಪ್ರೋಟೀನ್ಸಲ್ಲಿ. ನೈಟ್ರೋಜನ್ ಈಸ್ ಪ್ರೆಸೆಂಟ್ ಇನ್ ಅಬಂಡೆನ್ಸ್ ಇನ್ ದಿ ಫಾರ್ಮ್ ಆಫ್ ಏರ್. ಆದರೆ ಈ ನೈಟ್ರೋಜನ್ ಎಲ್ಲಿರುತ್ತೆ? ನೈಟ್ರೋಜನ್ ಗಾಳಿಯಲ್ಲಿದೆ. ನೀವು ಬೇಕಾದರೆ ಒಂದು ಸುಮಾರು ಸರಿ ಕೇಳಿರ್ತೀರ, ನಮ್ಮ ಗಾಳಿ 100% ಇದೆ ಅಂತ ಹೇಳಿದ್ರೆ ಅದರಲ್ಲಿ 71 to 78% ಸಮಥಿಂಗ್ ನೈಟ್ರೋಜನ್ ಇದೆ, ಮಿಕ್ಕಿದ್ರೆ 21% ಆಕ್ಸಿಜನ್ ಇದೆ, ಇನ್ನೂ ಒಂದು 3% ಏನೋ ಕಾರ್ಬನ್ ಡೈಆಕ್ಸೈಡ್ ಇದೆ, ಈ ಥರ ನಾವು ಹೇಳ್ತೀವಿ. ಸೊ ಅದೇ ರೀತಿ ನೈಟ್ರೋಜನ್ ತುಂಬ ಜಾಸ್ತಿ ಇದೆ ಗಾಳಿಯಲ್ಲಿ. ಆದರೆ ಈ ಒಂದು ನೈಟ್ರೋಜನ್ನ ಪ್ಲ್ಯಾಂಟ್ ಡೈರೆಕ್ಟಾಗಿ ಅಬ್ಸರ್ವ್ ಮಾಡ್ಕೊಳಕ್ಕಾಗೋದಿಲ್ಲ. ಅಂದರೆ ಈ ಕಾರ್ಬನ್ ಡೈಆಕ್ಸೈಡ್ನ ಯಾವ ರೀತಿ ಇಲ್ಲಿ ಸ್ಟೊಮೆಟಲ್ಲೆಲ್ಲ ಅಬ್ಸರ್ವ್ ಮಾಡ್ಕೊಳ್ತು ಈ ಓಪನಿಂಗ್ಸಿಂದ, ಆ ಥರ ಅಬ್ಸರ್ವ್ ಮಾಡ್ಕೊಳ್ಳೋದಕ್ಕೆ ನೈಟ್ರೋಜನ್ನ ಆಗೋದಿಲ್ಲ ಪ್ಲ್ಯಾಂಟ್ಸ್ಗೆ. ಮತ್ತು ಆ ಥರ ಅಬ್ಸರ್ವ್ ಮಾಡ್ಕೊಂಡ್ರು ಇದಕ್ಕೆ ಯೂಸ್ ಇಲ್ಲ. ಇದು ಹೈಯರ್ ಕ್ಲಾಸಸ್ಸಲ್ಲಿ ಕಲಿತೀರ. ನೈಟ್ರೋಜನ್ ಅಂದರೆ ನೈಟ್ರೋಜನ್ ಒಂದೇ ಥರ ಇರೋದಿಲ್ಲ, ನಿಟ್ರೇಟ್ಸ್, ನಿಟ್ರೈಟ್ಸ್ ಈ ಥರ ಎಲ್ಲ ಸುಮಾರು ಥರ ಬರುತ್ತೆ, ಸುಮಾರು ಫಾರ್ಮ್ಸ್ ಇರುತ್ತೆ. ಸೊ ಗಾಳಿಯಲ್ಲಿರೋ ನೈಟ್ರೋಜನ್ ಪ್ಲ್ಯಾಂಟ್ಸ್ಗೆ ಯೂಸ್ ಆಗೋಲ್ಲ. ಇದು ಬೇರೆ ಫಾರ್ಮಲ್ಲಿ ಕನ್ವರ್ಟ್ ಆಗಿರೋಂಥ ನೈಟ್ರೋಜನ್ ಮಾತ್ರ ಪ್ಲ್ಯಾಂಟ್ಸ್ಗೆ ಯೂಸ್ ಆಗೋದು. ಸೊ plants can't absorb nitrogen from air, but soil contains bacteria which converts gaseous nitrogen into usable form and releases it to the soil. ಈಗ ನೈಟ್ರೋಜನ್ ಅಬ್ಸರ್ವ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ನಮ್ಗೆ ಗೊತ್ತಾಯಿತು. ಮತ್ತು ಯಾವ ರೀತಿ ನೈಟ್ರೋಜನ್ ತೊಗೊಳುತ್ತೆ ಪ್ಲ್ಯಾಂಟ್? ಇದಕ್ಕೆ ಪ್ರೋಟೀನ್ಸ್ ಬೇಕೇ ಬೇಕಲ್ವಾ? ಸೊ ಯಾವ ಥರ ತೊಗೊಳುತ್ತೆ ನೋಡಿ, ಸಾಯಿಲ್ ಒಳಗೆ, ಮಣ್ಣೊಳಗೆ ಕೆಲವು ಬ್ಯಾಕ್ಟೀರಿಯಾಸ್ ಇರುತ್ತೆ. ಈ ಬ್ಯಾಕ್ಟೀರಿಯಾಸ್ ಏನು ಮಾಡುತ್ತೆ? ಗಾಳಿಯಲ್ಲಿರೋಂಥ ನೈಟ್ರೋಜನ್ನ ತಗೊಂಡು ಅದನ್ನು ಭೂಮಿಯೊಳಗೆ ಸೇರಿಸುತ್ತೆ. ಅಂದ್ರೇನು? ಬೇರೆ ಫಾರ್ಮಾಗಿ ಕನ್ವರ್ಟ್ ಮಾಡಿ, ನಿಟ್ರೈಟ್ಸ್ ಆಗಿ ಕನ್ವರ್ಟ್ ಮಾಡಿ ಅದನ್ನು ಭೂಮಿಯೊಳಗೆ ಆ್ಯಡ್ ಮಾಡುತ್ತೆ. ಸೊ ಗ್ಯಾಸಸ್ ನೈಟ್ರೋಜನ್ ಭೂಮಿಯೊಳಗೆ ಸೇರ್ತಾ ಇದೆ. ಸೊ ಈ ನೈಟ್ರೋಜನ್ನ ಮಳೆ ಏನಾದರೂ ಬಂದಾಗ ಅಥವಾ ನೀರೇನಾದರೂ ಬಿದ್ದಾಗ ಆ ನೀರೊಳಗೆ ಇದು ಕರಗಿದಾಗ ಆ ಒಂದು ನೈಟ್ರೋಜನ್ ಏನು ಕರಗಿರುತ್ತೆ ನೀರೊಳಗೆ, ಅದನ್ನು ಪ್ಲ್ಯಾಂಟ್ಸ್ ಅದರ ರೂಟ್ಸಿಂದ ಅಬ್ಸರ್ವ್ ಮಾಡ್ಕೊಳ್ಳೋಂಥದ್ದು, ಅದರ ಒಂದು ಬೇರ್ನಿಂದ ಅಬ್ಸರ್ವ್ ಮಾಡ್ಕೊಳ್ಳೋದು. ಈ ಥರ ಪ್ಲ್ಯಾಂಟ್ಸ್ಗೆ ನೈಟ್ರೋಜನ್ ಸಿಗುತ್ತೆ. ನೈಟ್ರೋಜನ್ ಇಂಟರ್ನ್ ಪ್ರೋಟೀನ್ ಆಗುತ್ತೆ. ಈ ಪ್ರೋಟೀನ್ನ ಕಾರ್ಬೋಹೈಡ್ರೇಟ್ಸ್ ಬ್ರೇಕ್ ಮಾಡುತ್ತೆ. ಈ ಥರ. ಈಗ ನಾವು 2 ಟೈಪ್ ಆಫ್ ನ್ಯೂಟ್ರಿಷನ್ ಬಗ್ಗೆ ಹೇಳಿದ್ವಿ, ಆಟೋಟ್ರೋಫಿಕ್ ಮತ್ತು ಹೆಟೆರೋಟ್ರೋಫಿಕ್. ಈ ಆಟೋಟ್ರೋಫಿಕಲ್ಲಿ ಅಂದರೆ ಫುಡ್ ಅದೇ ಫುಡ್ ರೆಡಿ ಮಾಡ್ಕೊಳ್ಳೋದು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಂಡ್ವಿ. ಫೋಟೋಸಿಂಥಸಿಸ್ ಬಗ್ಗೆ, ಪ್ರೋಟೀನ್ಸ್ ಯಾವ ಥರ ತೊಗೊಳುತ್ತೆ, ಕಾರ್ಬೋಹೈಡ್ರೇಟ್ಸ್ ಯಾವ ಥರ ಎಲ್ಲಿ ಸ್ಟೋರ್ ಮಾಡುತ್ತೆ, ಕಂಪ್ಲೀಟ್ಲಿ ನಮಗೆ ಅರ್ಥ ಆಗೋಯ್ತು. ಸೊ ಇನ್ನೂ ಉಳಿದಿರೋದು ಯಾವುದು? ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್. ನಿಮ್ಗೆ ಆಲ್ರೆಡಿ ಗೊತ್ತು ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಏನು. ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂದರೆ ಯಾವ ಒಂದು ಪ್ಲ್ಯಾಂಟ್, ಇಲ್ಲಿ ಪ್ಲ್ಯಾಂಟ್ಸ್ ಬಗ್ಗೆ ಮಾತ್ರ ಸ್ಟಡಿ ಮಾಡಿರೋದಕ್ಕೆ ನಾನು ಪ್ಲ್ಯಾಂಟ್ಸ್ ಬಗ್ಗೆ ಮಾತ್ರ ಹೇಳ್ತೀನಿ. ಅನಿಮಲ್ಸಲ್ಲೂ ಕೂಡ ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಎಲ್ಲ ಬರುತ್ತೆ. ಓಕೆ, ಸೊ ಇಲ್ಲಿ ಯಾವ ಒಂದು ಪ್ಲ್ಯಾಂಟ್ ಅದ್ರ ಫುಡ್ನ ಅದೇ ಪ್ರಿಪೇರ್ ಮಾಡ್ಕೊಳಕ್ಕಾಗಲ್ಲ, ಬೇರೆ ಒಂದು ಪ್ಲ್ಯಾಂಟ್ಸ್ ಮೇಲೋ ಬೇರೆ ಒಂದು ಆರ್ಗ್ಯಾನಿಸಮ್ಸ್ ಮೇಲೋ ಡಿಪೆಂಡ್ ಆಗುತ್ತೆ, ಅಂಥ ಒಂದು ಟೈಪ್ ಆಫ್ ನ್ಯೂಟ್ರಿಷನ್ನ ನಾವು ಹೆಟೆರೋಟ್ರೋಫಿಕ್ ನ್ಯೂಟ್ರಿಷನ್ ಅಂತೀವಿ. ಅಂಥ ಒಂದು ಪ್ಲ್ಯಾಂಟ್ಸ್ನ ನಾವು ಹೆಟೆರೋಟ್ರೋಫ್ಸ್ ಅಂತ ಕರಿತೀವಿ. ಸೊ ದೇರ್ ಆರ್ ಸಮ್ ಪ್ಲ್ಯಾಂಟ್ಸ್ ವಿಚ್ ಡು ನಾಟ್ ಹ್ಯಾವ್ ಕ್ಲೋರೋಫಿಲ್. ಈಗ ನಿಮಗೆ ಗೊತ್ತು, ಒಂದು ಪ್ಲ್ಯಾಂಟ್ ಫುಡ್ ಪ್ರಿಪೇರ್ ಮಾಡ್ಕೊಳ್ಬೇಕು ಅಂದರೆ ಅದರಲ್ಲಿ ಕ್ಲೋರೋಫಿಲ್ ಇರಲೇಬೇಕು ಅಂತ. ಆದರೆ ಕೆಲವು ಪ್ಲ್ಯಾಂಟ್ಸಲ್ಲಿ, ತುಂಬ ರೇರ್ ಇದು, ಕೆಲವು ಪ್ಲ್ಯಾಂಟ್ಸಲ್ಲಿ ಕ್ಲೋರೋಫಿಲ್ ಇರೋದಿಲ್ಲ. ಸೊ ದೇ ಕೆನಾಟ್ ಸಿಂಥಸೈಸ್ ಫುಡ್, ಅದಕ್ಕೆ ಅದು ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ. ಲೈಕ್ ಹ್ಯೂಮನ್ಸ್ ಆ್ಯಂಡ್ ಅನಿಮಲ್ಸ್, ಸಚ್ ಪ್ಲ್ಯಾಂಟ್ಸ್ ಡಿಪೆಂಡ್ ಆನ್ ದಿ ಫುಡ್ ಪ್ರೊಡ್ಯೂಸ್ಡ್ ಬೈ ಅದರ್ ಪ್ಲ್ಯಾಂಟ್ಸ್. ನೋಡಿ, ಹ್ಯೂಮನ್ಸ್ ಮತ್ತು ಅನಿಮಲ್ಸ್ ಥರನೇ ಈ ಪ್ಲ್ಯಾಂಟ್ಸ್ ಏನು ಮಾಡುತ್ತೆ,
ಬೇರೆ ಒಂದು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗುತ್ತೆ ಫುಡ್ಗೋಸ್ಕರ, ಅಥವಾ ಬೇರೆ ಒಂದು ಅನಿಮಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವ ರೀತಿ ಅದನ್ನು ನೆಕ್ಸ್ಟ್ ಹೇಳ್ಕೊಡ್ತೀನಿ. ದೇ ಯೂಸ್ ದಿ ಎಟರೋಟ್ರೋಫಿಕ್ ಮೋಡ್ ಆಫ್ ನ್ಯೂಟ್ರಿಷನ್. ಸೊ ಅವರು ಎಟರೋಟ್ರೋಫ್ಸ್ ಅಂತ ಕರಿತೀವಿ. ನೋಡಿ, ಈಗ ಆಟೋಟ್ರೋಫಿಕ್ ನ್ಯೂಟ್ರಿಷನ್ ನೀವು ಕಲ್ತಿದ್ರಿ, ಎಟರೋಟ್ರೋಫಿಕ್ ನ್ಯೂಟ್ರಿಷನ್ದು ಇಂಟ್ರೊಡಕ್ಷನ್ ಮಾತ್ರ ನೋಡಿದ್ರಿ. ಎಟರೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ 3 ಥರ ನ್ಯೂಟ್ರಿಷನ್ಸ್ ಬರುತ್ತೆ, ಫರ್ದರ್ 3 ಟೈಪ್ಸ್ ಬರುತ್ತೆ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕರೆಕ್ಟಾಗಿರಲಿಲ್ಲ, ಇದು ಆ್ಯಕ್ಚುಲಿ ಕರೆಕ್ಟಾಗಿ ಗ್ರೂಪಿಂಗ್ಸ್ ಮಾಡಿರಲಿಲ್ಲ. ಸೊ ನಿಮಗೆ ಕನ್ಫ್ಯೂಷನ್ ಆಗುತ್ತೆ ಅಂತ ನಾನು ಈ ಗ್ರೂಪಿಂಗ್ಸ್ ಮಾಡಿರೋದು. ನೋಡಿ, ಎಟರೋಟ್ರೋಫಿಕ್ ನ್ಯೂಟ್ರಿಷನಲ್ಲಿ ಪ್ಯಾರಾಸಿಟಿಕ್ ಇದೆ, ಆಲೋಝೋಯಿಕ್ ಇದೆ, ಮತ್ತು ಸ್ಯಾಪ್ರೋಫಿಟಿಕ್ ಕೂಡ ಇದೆ. ಇದೇನು ತುಂಬ ಕನ್ಫ್ಯೂಸ್ ಮಾಡ್ಕೊಳ್ಬೇಡಿ, ತುಂಬ ಈಸಿನೇ ಇದೆ. ಇದು ಜಸ್ಟ್ ಸ್ಟೆಪ್ ಬೈ ಸ್ಟೆಪ್ ನೋಡ್ಕೊಳ್ಳಿ. ವಿಡಿಯೋ ಏನಾದರೂ ಅರ್ಥ ಆಗಿಲ್ಲ ಅಂದರೆ ಇನ್ನೊಂದು ಸರಿ ನೋಡ್ಕೊಳ್ಳಿ. ನೀವು ಫುಲ್ ವಿಡಿಯೋನೆಲ್ಲ ಕೇಳಿಸ್ಕೊಳ್ಬೇಕು ಅಂತ ಇಲ್ಲ, ನೀವು ಪಾಸ್ ಮಾಡಿ ಸ್ಲೈಡ್ಸ್ ನೋಡಿದ್ರೂ ಕೂಡ, ನಿಮಗೆ ಸ್ಲೈಡ್ಸ್ ಓದ್ಕೊಂಡ್ರೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಆ ರೀತಿಯೇ ಈ ಸ್ಲೈಡ್ಸ್ನ ರೆಡಿ ಮಾಡಿದ್ದೀನಿ. ಸೊ ಎಟರೋಟ್ರೋಫಿಕ್ಕಲ್ಲಿ 3 ಥರ ಇದೆ, ಪ್ಯಾರಾಸಿಟಿಕ್, ಆಲೋಝೋಯಿಕ್ ಮತ್ತು ಸ್ಯಾಪ್ರೋಫಿಟಿಕ್ ಅಂತ. ಸೊ ನೋಡೋಣ ಏನೇನು. ಪ್ಯಾರಾಸಿಟಿಕ್ ನ್ಯೂಟ್ರಿಷನ್ ಅಂದರೆ ಏನು? ಎ ಎಲ್ಲೋ ವೈರಿ ಬ್ರಾಂಚೆಡ್ ಸ್ಟ್ರಕ್ಚರ್ ಟ್ವೈನಿಂಗ್ ಅರೌಂಡ್ ದಿ ಸ್ಟೆಮ್ ಆ್ಯಂಡ್ ಬ್ರಾಂಚಸ್ ಆಫ್ ಎ ಟ್ರೀ ಕಾಲ್ಡ್ ಕುಸ್ಕುಟ ಆರ್ ಅಮರ್ ಬೆಲ್ ಅಂತ ಕೂಡ ಕರೀತಾರೆ. ನೋಡಿ, ನೀವು ಹಳ್ಳಿಗಳಲ್ಲಿ ಅಥವಾ ಎಲ್ಲಾದರೂ ಪಾರ್ಕಿಗೆ ಎಲ್ಲಾದರೂ ಹೋದಾಗ ಇಲ್ಲಿ ಒಂದು ಪಿಕ್ಚರಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಥರ ನೋಡಿರ್ತೀರ ನೀವು. ಒಂದು ಮರನೋ ಗಿಡನೋ ಏನೋ ಒಂದು ದೊಡ್ಡದಿರುತ್ತೆ, ಅದ್ರ ಮೇಲೆಲ್ಲ ಬಳ್ಳಿ ಥರ ದಾರ ಥರದ ಸುಮಾರು ಈ ಥರ ಎಲ್ಲ ಸಿಗಾಕೊಂಡಿರುತ್ತೆ. ಏನಿದು? ಇದು ಒಂಥರ ಒಂದು ಗಿಡ. ಇದನ್ನು ಕುಸ್ಕೂಟ ಅಥವಾ ಅಮರ್ ಬೆಲ್ ಅಂತ ಕರೀತಾರೆ. ಇಟ್ ಡಸ್ ನಾಟ್ ಹ್ಯಾವ್ ಕ್ಲೋರೋಫಿಲ್. ಇಟ್ ಟೇಕ್ಸ್ ರೆಡಿಮೇಡ್ ಫುಡ್ ಫ್ರಮ್ ದಿ ಪ್ಲ್ಯಾಂಟ್ ಆನ್ ವಿಚ್ ಇಟ್ ಈಸ್ ಕ್ಲೈಂಬಿಂಗ್. ನೋಡಿ, ಈ ಒಂದು ಪ್ಲ್ಯಾಂಟ್ಗೆ ಈ ಕ್ಲೋರೋಫಿಲ್ ಅನ್ನೋದಿರೋದಿಲ್ಲ, ಅಂದರೆ ಅದರ ಫುಡ್ನ ಅದು ಪ್ರಿಪೇರ್ ಮಾಡ್ಕೊಳ್ಳೋವಂಥ ಶಕ್ತಿ ಇರೋದಿಲ್ಲ. ಸೊ ಇದೇನು ಮಾಡುತ್ತೆ, ಅದರ ಹೋಸ್ಟ್ ಪ್ಲ್ಯಾಂಟ್ ಯಾವುದಿದೆ, ಅಂದರೆ ಯಾವ ಪ್ಲ್ಯಾಂಟ್ ಮೇಲೆ ಇದು ಬೆಳ್ಕೊಂಡು ಸ್ಪ್ರೆಡ್ ಆಗಿದೆ, ಆ ಪ್ಲ್ಯಾಂಟಲ್ಲಿ ಇರೋವಂಥ ಅದು ಪ್ಲ್ಯಾಂಟ್ ಪ್ರಿಪೇರ್ ಮಾಡ್ಕೊಂಡಿರೋಂಥ ಫುಡ್ನ ಇದು ಕನ್ಸ್ಯೂಮ್ ಮಾಡ್ಕೊಳ್ಳುತ್ತೆ. ಸಿನ್ಸ್ ಇಟ್ ಡಿರೈವ್ಸ್ ದಿ ಹೋಸ್ಟ್ ಆಫ್ ವ್ಯಾಲ್ಯೂಬಲ್ ನ್ಯೂಟ್ರಿಯೆಂಟ್ಸ್, ಸೊ ಕುಸ್ಕುಟ ಈಸ್ ಕಾಲ್ಡ್ ಪ್ಯಾರಾಸೈಟ್. ನೋಡಿ, ಈ ಒಂದು ಗಿಡ ಬೆಳೆದಿದೆಯಲ್ಲ ಈ ಥರ ದಾರ ಥರ, ಈ ಥರ ಗಿಡ ಮತ್ತು ಇದೇ ಗಿಡ ಅಂತಲ್ಲ, ಈ ಥರ ಎಷ್ಟೊಂದು ಗಿಡ ಬೇರೆ ಒಂದು ಪ್ಲ್ಯಾಂಟ್ಸ್ ಮೇಲೆ ಡಿಪೆಂಡ್ ಆಗಿ ಅದಕ್ಕೆ ಸೇರಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ನೆಲ್ಲ ಇದು ಅಬ್ಸರ್ವ್ ಮಾಡ್ಕೊಳ್ತಾ ಇರೋದ್ರಿಂದ ಇದನ್ನು ನಾವು ಪ್ಯಾರಾಸೈಟ್ ಅಂತ ಕರಿತೀವಿ. ಸೊ ಪ್ಯಾರಾಸೈಟ್ ಅಂದರೆ ಏನು? ಅದ್ರ ಕೆಲಸ ಏನು ಮಾಡದೆ ಬೇರೆದ್ರ ಮೇಲೆ ಅಟ್ಯಾಚ್ ಹಾಕ್ಕೊಂಡು ಅದರ ಫುಡ್ನ ಇದು ತಿಂತಾಯಿದ್ರೆ ಅದನ್ನು ನಾವು ಪ್ಯಾರಾಸೈಟ್ ಅಂತ ಕರಿತೀವಿ. ಓಕೆ, ಇದು ಅನಿಮಲ್ಸ್ಗೂ ಬರುತ್ತೆ, ಆದರೆ ಅನಿಮಲ್ಸ್ ಬಗ್ಗೆ ತಲೆ ಕೆಡಿಸ್ಕೊಂಡ್ಬೇಡಿ, ಇಲ್ಲಿ ಬರೀ ನಾವು ಪ್ಲ್ಯಾಂಟ್ಸ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡೋದು. ನೆಕ್ಸ್ಟ್ ಬಂದು ಹಾಲೋಝೋಯಿಕ್ ನ್ಯೂಟ್ರಿಷನ್ ಅಥವಾ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್ ಅಂತ. ದೇರ್ ಆರ್ ಫ್ಯೂ ಪ್ಲ್ಯಾಂಟ್ಸ್ ದಟ್ ಕ್ಯಾನ್ ಟ್ರ್ಯಾಪ್ ಇನ್ಸೆಕ್ಟ್ಸ್ ಆ್ಯಂಡ್ ಡೈಜೆಸ್ಟ್ ದೆಮ್. ನೋಡಿ, ಕೆಲವು ಪ್ಲ್ಯಾಂಟ್ಸ್ ಇದೆ, ಇದೇನು ಮಾಡುತ್ತೆ, ಇನ್ಸೆಕ್ಟ್ಸ್ನ ಟ್ರ್ಯಾಪ್ ಮಾಡಿಬಿಟ್ಟು ಅದನ್ನು ಇದು ಡೈಜೆಸ್ಟ್ ಮಾಡಿಕೊಂಡು ಇದಕ್ಕೆ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ನ ತೊಗೊಂಡ್ಬಿಡುತ್ತೆ. ಸಚ್ ಪ್ಲ್ಯಾಂಟ್ಸ್ ಕ್ಯಾನ್ ಬಿ ಗ್ರೀನ್ ಆರ್ ಆಫ್ ಸಮ್ ಅದರ್ ಕಲರ್. ಈ ಥರ ಪ್ಲ್ಯಾಂಟ್ಸು ಕೆಲವು ಗ್ರೀನ್ ಕಲರ್ ಕೂಡ ಇರುತ್ತೆ, ಕೆಲವು ಬೇರೆ ಕಲರ್ ಕೂಡ ಇರುತ್ತೆ. ಏನು ಗ್ರೀನೇ ಇರಬೇಕು ಅಂತ ಏನೂ ರೂಲ್ಸ್ ಇಲ್ಲ, ಅಥವಾ ಗ್ರೀನ್ ಇರಬಾರ್ದು ಅನ್ನೋದು ಕೂಡ ಏನಿಲ್ಲ, ಯಾವ ಕಲರ್ ಬೇಕಾದರೂ ಇರ್ಬೋದು. ದಿ ಪಿಕ್ಚರ್ ಲೈಕ್ ಪಾರ್ಟ್ ಈಸ್ ಎ ಮಾಡಿಫೈಡ್ ಪಾರ್ಟ್ ಆಫ್ ಎ ಲೀಫ್. ನೋಡಿ, ಇಲ್ಲಿ ಒಂದು ಇಮೇಜ್ ಅಟ್ಯಾಚ್ ಮಾಡಿದ್ದೀನಿ. ಇಲ್ಲಿ ಪಿಕ್ಚರ್ ಟೈಪ್ ಅಂದರೆ ಜಗ್ ಟೈಪ್ ಏನಿದೆ, ಇದು ಒಂದು ಲೀಫ್ ಎಲೆ ಥರ ಇದು. ಓಕೆ, ಮಾಡಿಫೈಡ್ ಅಂದರೆ ಎಲೆನೇ ಒಂಥರ ಚೇಂಜ್ ಆಗಿ ಈ ಥರ ಎಲೆ ಬೆಳೆದಿರೋದು ಅದರಲ್ಲಿ. ದಿ ಅಪೆಕ್ಸ್ ಆಫ್ ದಿ ಲೀಫ್ ಫಾರ್ಮ್ಸ್ ಎ ಲಿಡ್ ವಿಚ್ ಕ್ಯಾನ್ ಓಪನ್ ಆ್ಯಂಡ್ ಕ್ಲೋಸ್ ದಿ ಮೌತ್ ಆಫ್ ದಿ ಪಿಕ್ಚರ್. ಇದರ ಅಪೆಕ್ಸ್ ಅಂದರೆ ತುಂಬ ಟಾಪಲ್ಲಿರೋದು ಅಂತ. ಸೊ ಟಾಪಲ್ಲಿರೋಂಥ ಪಾರ್ಟ್ ಏನಾಗಿದೆ, ಯಾವುದಾದ್ರೂ ಹುಳ ಒಳಗೆ ಹೋಯ್ತು ಅಂದ್ಕೊಳ್ಳಿ, ಇಮ್ಮಿಡಿಯೇಟಾಗಿ ಇದು ಕ್ಲೋಸ್ ಆಗಿಬಿಡುತ್ತೆ. ಸೊ ಆ ಹುಳ ಒಳಗಡೆ ಸತ್ತೋಗ್ಬಿಡೋ ಥರ. ಇನ್ಸೈಡ್ ದಿ ಪಿಕ್ಚರ್ ದೇರ್ ಆರ್ ಹೇರ್ಸ್ ವಿಚ್ ಟ್ಯಾಂಗಲ್ ದಿ ಟ್ರ್ಯಾಪ್ಡ್ ಇನ್ಸೆಕ್ಟ್ ಆ್ಯಂಡ್ ದೆನ್ ದಿ ಲಿಡ್ ಕ್ಲೋಸಸ್ ಆ್ಯಂಡ್ ಟ್ರ್ಯಾಪ್ಸ್ ದಿ ಇನ್ಸೆಕ್ಟ್. ನೋಡಿ, ಒಂದು ಸರಿ ಹುಳ ಒಳಗೋದಾಗ ಏನಾಯ್ತೆ, ಅಲ್ಲಿ ಸಣ್ಣ ಸಣ್ಣ ಹೇರ್ ಲೈಕ್ ಸ್ಟ್ರಕ್ಚರ್ಸ್ ಇರುತ್ತೆ ಒಳಗಡೆ, ಅವೆಲ್ಲ ಕೂಡ ಇನ್ಸೆಕ್ಟ್ನ ಟ್ರ್ಯಾಪ್ ಮಾಡಿಬಿಡುತ್ತೆ, ಈಚೆ ಬರೋಕ್ಕೆ ಬಿಡದೇ ಇರೋ ಥರ. ಜೊತೆಗೆ ಈ ಲಿಡ್ ಕ್ಲೋಸ್ ಆಗಿಬಿಡುತ್ತೆ. ಈ ಕ್ಲೋಸ್ ಆಗಿಬಿಟ್ಟು ಅದು ಇನ್ಸೆಕ್ಟ್ ಅಲ್ಲೇ ಸತ್ತೋಗುತ್ತೆ, ಅಲ್ಲೇ ಅದು ಡೈಜೆಷನ್ ಕೂಡ ಆಗುವಂಥದ್ದು. ದಿ ಇನ್ಸೆಕ್ಟ್ ಈಸ್ ಕಿಲ್ಡ್ ಆ್ಯಂಡ್ ಇಟ್ಸ್ ನ್ಯೂಟ್ರಿಯೆಂಟ್ಸ್ ಆರ್ ಅಬ್ಸರ್ವ್ಡ್. ಆಲ್ರೆಡಿ ಹೇಳಿರೋ ಥರ. ನೋಡಿ, ಇದು ಪ್ಯಾರಾಸಿಟಿಕ್ ಅಲ್ಲ, ಇದು ಹಾಲೋಝೋಯಿಕ್ ಅಂತ. ಇನ್ಸೆಕ್ಟಿವರಸ್ ಅಂದರೆ ಈಗ ನಾವು ಅನಿಮಲ್ಸಲ್ಲಿ ಯಾವ ಥರ ಕಾರ್ನಿವರಸ್ ಅಂತೀವಿ, ಅಂದರೆ ಬೇರೆ ಒಂದು ಪ್ರಾಣಿನ ತಿಂದೇ ಅದು ಜೀವನ ಮಾಡಬೇಕು ಅಂತ, ಆ ರೀತಿ ಇದು ಕೂಡ ಒಂದು ಹಾಲೋಝೋಯಿಕ್ ಅಂತ ಅರ್ಥ. ಸೊ ನಿಮಗೆ ಗೊತ್ತಾಗಿರಬೇಕು, ಪ್ಯಾರಾಸಿಟಿಕ್ ಅಂದರೆ ಬೇರೆ ಒಂದು ಆರ್ಗ್ಯಾನಿಸಮ್ಸ್ ಮೇಲೆ ಡಿಪೆಂಡ್ ಆಗಿ ಅದು ಸೇರಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ನ ಇದು ಕಿತ್ಕೊಳ್ತಾ ಇದ್ದರೆ ಅದನ್ನು ಪ್ಯಾರಾಸಿಟಿಕ್ ಅಂತೀವಿ. ಹಾಲೋಝೋಯಿಕ್ ಅಂದರೆ ಬೇರೆ ಒಂದು ಆರ್ಗ್ಯಾನಿಸಮ್ನ ಕಂಪ್ಲೀಟಾಗಿ ಸಾಯಿಸಿ ಅದನ್ನೇ ಇದು ಫುಡ್ ಥರ ತಿನ್ನೋದನ್ನು ಹಾಲೋಝೋಯಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಅಥವಾ ಇನ್ಸೆಕ್ಟಿವರಸ್ ಪ್ಲ್ಯಾಂಟ್ಸ್.
ನೆಕ್ಸ್ಟ್ ಬಂದು ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್ ಅಂತ ಒಂದು ಬರುತ್ತೆ. ಯು ಮೈಟ್ ಹ್ಯಾವ್ ಸೀನ್ ಪ್ಯಾಕೆಟ್ಸ್ ಆಫ್ ಮಶ್ರೂಮ್ ಸೋಲ್ಡ್ ಇನ್ ವೆಜಿಟೇಬಲ್ ಮಾರ್ಕೆಟ್ಸ್. ನೀವೆಲ್ಲ ಈ ಅಣಬೆಗಳನ್ನ ನೋಡಿರ್ತಾರಲ್ವ, ಮಶ್ರೂಮ್ಸ್ ಅಂತ. ಮಶ್ರೂಮ್ ಮಂಚೂರಿ ಮಾಡೋದಕ್ಕೆ, ಮಶ್ರೂಮ್ ಸಾಂಬಾರು ಮಾಡೋದಕ್ಕೆಲ್ಲ ಯೂಸ್ ಮಾಡ್ತಾರೆ. ಹಳ್ಳಿಯಲ್ಲಿರೋರಾದರೆ ಅಲ್ಲಿ ಹಳ್ಳಿಯಲ್ಲಿ ಬೆಳೆದಿರುತ್ತೆ, ಅದನ್ನು ಕೂಡ ನೋಡಿರ್ತೀರ ನೀವು. ಯು ಮೇ ಹ್ಯಾವ್ ಆಲ್ಸೋ ಸೀನ್ ಫ್ಲಫಿ ಅಂಬ್ರೆಲಾ ಲೈಕ್ ಪ್ಯಾಚಸ್ ಗ್ರೋಯಿಂಗ್ ಇನ್ ಮಾಯ್ಸ್ಟ್ ಸಾಯಿಲ್ಸ್ ಆರ್ ಆನ್ ದಿ ರಾಟಿಂಗ್ ವುಡ್ ಡ್ಯೂರಿಂಗ್ ದಿ ರೈನಿ ಸೀಸನ್. ಇದ್ರ ಜೊತೆಗೆ ನೀವು ಒಂದು ಸಣ್ಣ ಒಂದು ಎಲ್ಲಾದರೂ ತೇವ ಇರೋಂಥ ಜಾಗದಲ್ಲಿ ಅಥವಾ ಕೊಳಿತಾ ಇರೋಂಥ ವುಡ್ ಮೇಲೆ ಸಣ್ಣಗೆ ಈ ಥರ ಇಲ್ಲಿ ಪಿಕ್ಚರಲ್ಲಿ ಏನು ತೋರಿಸಿದ್ದೀನಿ ಈ ಟೈಪಲ್ಲೇ ತುಂಬ ಸಣ್ಣಗೆ ಬೆಳೆದಿರೋಂಥ ಒಂದು ಅಂಬ್ರೆಲಾ ಲೈಕ್ ಪ್ಯಾಚಸ್ನ ಕೂಡ ನೀವು ನೋಡಿದ್ದೀರ. ದೀಸ್ ಆರ್ಗ್ಯಾನಿಸಮ್ಸ್ ಆರ್ ಕಾಲ್ಡ್ ಫಂಗೈ. ಈ ಆರ್ಗ್ಯಾನಿಸಮ್ಸ್ನ ನಾವು ಫಂಗೈ ಅಂತ ಕರಿತೀವಿ. ನೋಡಿ, ಮಶ್ರೂಮ್ನ ಫಂಗೈ ಅಂತ ಕರಿತೀವ? ಹೌದು, ಮಶ್ರೂಮ್ನ ಫಂಗೈ ಅಂತ ಕರಿತೀವಿ. ಎಲ್ಲ ಥರ ಮಶ್ರೂಮ್ಸ್ನ ನಾವು ತಿನ್ನೋದಿಲ್ಲ. ಓಕೆ, ಈಡಿಬಲ್ ಮಶ್ರೂಮ್ಸ್ ಅಂತ ಕರಿತೀವಿ, ಅಂದರೆ ತಿನ್ನೋಕ್ಕಾಗುವಂಥ ಮಶ್ರೂಮ್ಸ್ ಅಂತ. ನೋಡಿ, ಈ ಪಿಕ್ಚರಲ್ಲಿ ಕಾಣಿಸ್ತಾ ಇದೆಯಲ್ಲ, ಈ ಮಶ್ರೂಮ್ನ ನಾವು ತಿನ್ನೋದಿಲ್ಲ. ನಾವು ತಿನ್ನೋವಂಥ ಮಶ್ರೂಮ್ಸ್ ಹೊಲದಲ್ಲಿ ವೈಟಾಗಿ ಒಂದು ಸ್ವಲ್ಪ ಬೆಳೆದಿರುತ್ತೆ, ಹಳ್ಳಿಯಲ್ಲಿರೋರಿಗೆ ಆಟೋಮೆಟಿಕ್ ಗೊತ್ತಾಗುತ್ತೆ ಅಂಥದ್ದು. ಜೊತೆಗೆ ಅಂಗಡಿಯಲ್ಲಿ ಏನು ಸಣ್ಣಗೆ ಒಂದು ಗೋಲಿ ಟೈಪಲ್ಲಿ ಇಟ್ಟಿರ್ತಾರಲ್ಲ ಅಂಥ ಮಶ್ರೂಮ್ಸ್ನ ಮಾತ್ರ ನಾವು ತಿನ್ನೋದು, ಬೇರೆ ಥರ ಮಶ್ರೂಮ್ಸ್ನೆಲ್ಲ ತಿನ್ನಲ್ಲ. ಸೊ ದೇ ಅಬ್ಸರ್ವ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರ್. ಸೊ ಈ ಮಶ್ರೂಮ್ಸ್ ಇರ್ಬೋದು ಅಥವಾ ತಿನ್ನೋವಂಥ ಮಶ್ರೂಮ್, ತಿನ್ನದೇ ಇರೋವಂಥ ಮಶ್ರೂಮ್ಸ್, ಇವೆಲ್ಲ ಕೂಡ ಏನು ಮಾಡುತ್ತೆ, ಫುಡ್ ಎಲ್ಲಿಂದ ತೊಗೊಳುತ್ತಿದ್ದು, ಇದು ಡೆಡ್ ಆ್ಯಂಡ್ ಡಿಕೇಯಿಂಗ್ ಮ್ಯಾಟರಲ್ಲಿರೋವಂಥ ನ್ಯೂಟ್ರಿಯೆಂಟ್ಸ್ನ ಅಬ್ಸರ್ವ್ ಮಾಡ್ಕೊಳುತ್ತೆ. ಅಂದರೆ ಈಗ ಒಂದು ಯಾವುದೋ ಒಂದು ಪ್ರಾಣಿ ಸತ್ತೋಗಿರುತ್ತೆ, ಇಲ್ಲ ಯಾವುದೋ ಒಂದು ಗಿಡನೋ ಮರನೋ ಬಿದ್ದು ಸತ್ತೋಗಿರುತ್ತೆ. ಸೊ ಅಂಥದ್ರ ಮೇಲೆ ಇದು ಬೆಳ್ಕೊಂಡು ಅದು ಒಂದು ಪ್ರಾಣಿ ಅಥವಾ ಒಂದು ಗಿಡ ಮರದಲ್ಲಿರೋವಂಥ ನ್ಯೂಟ್ರಿಯೆಂಟ್ಸ್ನ ಇದು ಅಬ್ಸರ್ವ್ ಮಾಡಿಕೊಂಡು ಬೆಳೆಯುತ್ತೆ. ಸೊ ಇಂಥದ್ದನ್ನು ನಾವು ಸ್ಯಾಪ್ರೋಫಿಟಿಕ್ ನ್ಯೂಟ್ರಿಷನ್ ಅಂತ ಕರಿತೀವಿ, ಈ ಒಂದು ಟೈಪ್ ಆಫ್ ನ್ಯೂಟ್ರಿಷನ್ನ. ಮತ್ತು ಇಂಥ ಒಂದು ಆರ್ಗ್ಯಾನಿಸಮ್ಸ್ನ ಸ್ಯಾಪ್ರೋಫಿಟಿಕ್ ಆರ್ಗ್ಯಾನಿಸಮ್ಸ್ ಅಂತ ಕರಿತೀವಿ. ಫಂಗೈ ಆಲ್ಸೋ ಗ್ರೋಸ್ ಆನ್ ಪಿಕಲ್ಸ್, ಲೆದರ್ ಕ್ಲೋತ್ಸ್ ಆ್ಯಂಡ್ ಅದರ್ ಆರ್ಟಿಕಲ್ಸ್ ದಟ್ ಆರ್ ಲೆಫ್ಟ್ ಫಾರ್ ಲಾಂಗ್ ಟೈಮ್. ನೋಡಿರಿ, ಫಂಗೈ ಇದು ಬ್ರೆಡ್ ಮೌಲ್ಡ್ಸ್ ಎಲ್ಲ ನೋಡಿದಾರಲ್ಲ, ನೀವೇನಾದರೂ ಫಾರ್ ಎಕ್ಸಾಂಪಲ್ ಒಂದು ಟೆಸ್ಟ್ ಕೂಡ ಮಾಡ್ಬೋದು. ಈ ಬ್ರೆಡ್ ಅಥವಾ ಬನ್ ಯಾವ್ದಾದ್ರು ಇತ್ತು ಅಂದ್ಕೊಳ್ಳಿ, ಅದೊಂದು ಸ್ವಲ್ಪ ತ್ಯಾವ ಟೈಪ್, ತುಂಬ ಜಾಸ್ತಿ ಅಲ್ಲ, ಸ್ವಲ್ಪ ತ್ಯಾವ ಟೈಪ್ ಮಾಡಿಬಿಟ್ಟು ಹಾಗೆ ಒಂದು 4-5 ದಿನ ಇಟ್ಬಿಡಿ. ಅದ್ರ ಮೇಲೆ ಒಂದು ಗ್ರೇ ಲೈಕ್ ಅಥವಾ ಬ್ರೌನ್ ಲೈಕ್ ಸ್ಟ್ರಕ್ಚರ್ಸ್ ಫಾರ್ಮ್ ಆಗುತ್ತೆ. ಅದು ಕೂಡ ಒಂದು ಟೈಪಲ್ಲಿ ಫಂಗಿನೇ. ಸೊ ಜಾಸ್ತಿ ದಿನ ಏನಾದರೂ ಬಿಟ್ವಿ ಅಂದರೆ ಈ ಪಿಕಲ್ಸ್, ಅಂದರೆ ನಾವು ಉಪ್ಪಿನಕಾಯಿ ಅಂತ ಏನು ಕರಿತೀವಿ ಅದು, ಲೆದರ್ ಕ್ಲೋತ್ಸ್ ಅಂದರೆ ಲೆದರ್ ಜಾಕೆಟ್ಸ್, ಲೆದರ್ ಬೆಲ್ಟ್ಸ್ ಏನಾದರೂ ಹಾಗೆ ಇಟ್ಟಿದ್ವಿ ಅಂದರೆ, ಇದು ಯಾವುದೂ ನಾವು ಕದಲಿಸ್ತಿದ್ದಾಗೆ ಗಾಳಿಗೆ ಎಕ್ಸ್ಪೋಸ್ ಮಾಡಿ ಹಾಗೆ ಇಟ್ಬಿಟ್ವಿ ಅಂದ್ಕೊಳ್ಳಿ ತುಂಬ ದಿನ, ಅದ್ರ ಮೇಲೂ ಕೂಡ ಈ ಥರ ಎಲ್ಲ ಕೂಡ ಫಂಗೈಸು ಬೆಳ್ಕೊಳ್ಳುತ್ತೆ. ಸೊ ಇದು 3 ಟೈಪ್ಸ್ ಆಫ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್: ಪ್ಯಾರಾಸಿಟಿಕ್, ಹೊಲೋಝೋಯಿಕ್ ಆ್ಯಂಡ್ ಸ್ಯಾಪ್ರೋಫಿಟಿಕ್. ನೆಕ್ಸ್ಟ್ ಬಂದು ಸಿಂಬಯೋಸಿಸ್ ಅಂತ ಇದೆ. ನೋಡಿ, ಸಿಂಬಯೋಸಿಸ್ ಅಂತ ಹೇಳಿದ್ರೆ ಇದು ಟೈಪ್ ಆಫ್ ನ್ಯೂಟ್ರಿಷನ್ ಅಂತಲ್ಲ, ಇದೊಂದು ಟೈಪ್ ಆಫ್ ಡಿಪೆಂಡೆನ್ಸಿ ಅಂತ. ಇದು ಟೈಪ್ ಆಫ್ ನ್ಯೂಟ್ರಿಷನ್ಗೂ ಸೇರಲ್ಲ, ಮಾಮೂಲಿಗೂ ಸೇರಲ್ಲ, ಆ ಥರದ್ದು. ಸೊ ಅದಕ್ಕೆ ನೆಕ್ಸ್ಟ್ ಇದರಲ್ಲೇ ಇಟ್ಟಿದ್ದೀನಿ ನಾನು ಈ ಸ್ಲೈಡ್ನ. ಸಮ್ ಆರ್ಗ್ಯಾನಿಸಮ್ಸ್ ಲಿವ್ ಟುಗೆದರ್ ಆ್ಯಂಡ್ ಶೇರ್ ಬೋತ್ ಶೆಲ್ಟರ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್. ದಿಸ್ ರಿಲೇಷನ್ಶಿಪ್ ಈಸ್ ಕಾಲ್ಡ್ ಸಿಂಬಯೋಸಿಸ್. ನೋಡಿ, ಸಿಂಬಯೋಸಿಸಲ್ಲಿ ಏನಾಗಿದೆ, 2 ಆರ್ಗ್ಯಾನಿಸಮ್ಸ್ ಜೊತೆಯಲ್ಲೇ ಬೆಳೆಯುತ್ತೆ. ಓಕೆ, ಒಂದಕ್ಕಿಂತ ಇನ್ನೊಂದು ಒಂದಕ್ಕೊಂದು ಹೆಲ್ಪ್ ಮಾಡಿಕೊಂಡು ಬೆಳೆಯುತ್ತೆ. ಇದನ್ನು ನಾವು ಸಿಂಬಯೋಸಿಸ್ ಅನ್ನೋದು. ಅಂದರೆ ಯಾವುದರಿಂದ ಯಾವುದಕ್ಕೂ ತೊಂದರೆ ಆಗೋದಿಲ್ಲ, ಆದರೆ ಒಂದರಿಂದ ಒಂದಕ್ಕೆ ಹೆಲ್ಪ್ ಆಗುತ್ತೆ ಇದು. ಸಮ್ ಫಂಗೈ ಲೀವ್ ಇನ್ಸೈಡ್ ದಿ ರೂಟ್ಸ್ ಆಫ್ ಪ್ಲ್ಯಾಂಟ್ಸ್. ನೋಡಿ, ಕೆಲವು ಫಂಗಸ್ ಏನು ಮಾಡುತ್ತೆ, ಈ ಪ್ಲ್ಯಾಂಟ್ಸ್ದು ರೂಟ್ಸ್ ಇರುತ್ತಲ್ಲ, ಬೇರುಗಳು, ಆ ಬೇರುಗಳಲ್ಲೂ ಕೂಡ ಜೀವನ ಮಾಡ್ತಾ ಇರುತ್ತೆ. Here, plants provide nutrients to the fungus and in return, fungus provides water and some nutrients. ನೋಡಿ, ಇಲ್ಲಿ ಏನಾಗುತ್ತೆ, ಈ ಥರ ಒಂದು ಈ ರೂಟ್ಸಲ್ಲಿ ಏನಾದರೂ ಫಂಗಸ್ ಸೇರ್ಕೊಳ್ಳೋದು ಅಂತ ಹೇಳಿದ್ರೆ, ಆವಾಗ ಈ ಪ್ಲ್ಯಾಂಟ್ಸಿಗೆ ಬೇಕಾಗಿರೋವಂಥ ನ್ಯೂಟ್ರಿಯೆಂಟ್ಸ್ ಅಂದರೆ ನೈಟ್ರೋಜನ್, ಮೇಯ್ನ್ಲಿ ರೈಸೋಬಿಯಮ್ ಅಂತ ಒಂದು ಬರುತ್ತೆ. ಸೊ ನೈಟ್ರೋಜನ್ ಈ ಥರದನ್ನೆಲ್ಲ ಈ ಒಂದು ಫಂಗಸ್ ಪ್ರೊವೈಡ್ ಮಾಡುತ್ತೆ. ಜೊತೆಗೆ ಈ ಫಂಗಸ್ಸಿಗೆ ಬೇಕಾಗಿರೋಂಥ ನ್ಯೂಟ್ರಿಯೆಂಟ್ಸ್, ಬೇರೆ ಏನು ಕಾರ್ಬನ್ ಡೈಆಕ್ಸೈಡ್, ಕಾರ್ಬೋಹೈಡ್ರೇಟ್ಸ್ ಏನಿದೆ, ಅದನ್ನು ಪ್ಲ್ಯಾಂಟ್ಸ್ ಪ್ರೊವೈಡ್ ಮಾಡುತ್ತೆ. ಸೊ ಇಬ್ರಿಗೂ ಕೂಡ ಒಬ್ರಿಗೊಬ್ರಿಗೆ ಹೆಲ್ಪ್ ಆಗೋ ರೀತಿ. ಎಕ್ಸಾಂಪಲ್ಸ್: ಇನ್ ಆರ್ಗ್ಯಾನಿಸಮ್ಸ್ ಕಾಲ್ಡ್ ಲಿಚನ್ಸ್, ಆಲ್ಗಾ ಆ್ಯಂಡ್ ಫಂಗಸ್ ಲಿವ್ ಟುಗೆದರ್. ನೋಡಿ, ಲಿಚನ್ಸಲ್ಲಿ ಇಲ್ಲೇನು ನೋಡ್ತಾ ಇದ್ದೀರಾ, ಇದರಲ್ಲಿ ಆಲ್ಗೆ ಮತ್ತು ಫಂಗಸ್ ಎರಡೂ ಕೂಡ ಜೊತೆಯಲ್ಲಿ ಬೆಳೆಯುತ್ತೆ. ಫಂಗಸ್ ಪ್ರೊವೈಡ್ಸ್ ಶೆಲ್ಟರ್, ವಾಟರ್ ಆ್ಯಂಡ್ ಮಿನರಲ್ಸ್ ಟು ಆಲ್ಗಾ ಆ್ಯಂಡ್ ಇನ್ ರಿಟರ್ನ್ ಆಲ್ಗಾ ಪ್ರಿಪೇರ್ಸ್ ಆ್ಯಂಡ್ ಪ್ರೊವೈಡ್ಸ್ ಫುಡ್ ಟು ದಿ ಫಂಗಸ್. ನೋಡಿ, ಇಲ್ಲಿ ಫಂಗಸ್ ಏನು ಮಾಡುತ್ತೆ, ಆಲ್ಗಾಗೆ ವಾಟರ್, ಮಿನರಲ್ಸ್ ಇದೆಲ್ಲ ಕೂಡ ಕೊಡುತ್ತೆ. ಆದರೆ ಆಲ್ಗೆ ಏನು ಮಾಡುತ್ತೆ, ಇನ್ ರಿಟರ್ನ್ ಫುಡ್ನೆಲ್ಲ ಪ್ರಿಪೇರ್ ಮಾಡಿಬಿಟ್ಟು ಆ ಫುಡ್ನ ಈ ಫಂಗಸ್ಗೆ ಕೊಡುತ್ತೆ. ಸೊ ಒಂದ್ಸರಿ ಓದ್ಕೊಳ್ಳಿ, ಕನ್ಫ್ಯೂಸ್ ಆಗಬಾರ್ದು ಅಂದರೆ. ಸೊ ಈಗ ನಮಗೆ ಗೊತ್ತಾಯಿತು, ಏನು ಗೊತ್ತಾಯಿತು ನಮಗೆ, ಸಿಂಬಯೋಸಿಸ್ ಕೂಡ ಗೊತ್ತಾಯಿತು. ಆಟೋಟ್ರೋಫಿಕ್ ನ್ಯೂಟ್ರಿಷನ್, ಹೆಟರೋಟ್ರೋಫಿಕ್ ನ್ಯೂಟ್ರಿಷನ್ ಕಂಪ್ಲೀಟ್ಲಿ ನಮಗೆ ಅರ್ಥ ಆಗೋಗಿದೆ. ಈಗ ನಮ್ಗೆ ಇಲ್ಲೊಂದು ಕ್ವಶನ್ ಬರುತ್ತೆ: ಹೌ ಆರ್ ನ್ಯೂಟ್ರಿಯೆಂಟ್ಸ್ ರಿಪ್ಲೆನಿಶ್ಡ್ ಇನ್ ದಿ ಸಾಯಿಲ್?
ಈಗ ನಾವು ಬೆಳೆ ಬೆಳೀತಾ ಇರ್ತೀವಿ, ಗಿಡ ಬೆಳೀತಾ ಇರ್ತೀವಿ, ಅದು ಸಾಯಿಲಲ್ಲಿರುವಂಥ ನ್ಯೂಟ್ರಿಯೆಂಟ್ಸ್ನ ತೊಗೊಳುತ್ತೆ, ಮಿನರಲ್ಸ್ನ ತೊಗೊಳುತ್ತೆ, ತೊಗೊಂಡು ಅದು ಖಾಲಿ ಆಗ್ತಾ ಇರುತ್ತೆ. ಸೊ ಈ ಥರ ಖಾಲಿ ಆಗ್ತಾ ಇದ್ರಂದರೆ ಸಾಯಿಲಲ್ಲಿ ಏನು ಕಂಟಿನ್ಯೂಸ್ ಆಗಿ ಸೃಷ್ಟಿ ಆಗ್ತಾನೆ ಇರುತ್ತಾ ಈ ಥರ ಎಲ್ಲ ನ್ಯೂಟ್ರಿಯೆಂಟ್ಸ್? ಇಲ್ಲ. ಮತ್ತು ಯಾವ ರೀತಿ ಇದು? ಪ್ಲಾಂಟ್ಸ್ ಅಬ್ಸರ್ವ್ ಮಿನರಲ್ಸ್ ಆ್ಯಂಡ್ ನ್ಯೂಟ್ರಿಯೆಂಟ್ಸ್ ಫ್ರಮ್ ಸಾಯಿಲ್, ಸೊ ದೇರ್ ಅಮೌಂಟ್ಸ್ ಇನ್ ಸಾಯಿಲ್ ಕೀಪ್ಸ್ ಆನ್ ಡಿಕ್ರೀಸಿಂಗ್. ನೋಡಿ, ನಾನು ಆಲ್ರೆಡಿ ಹೇಳಿದಾಗೆ ಪ್ಲಾಂಟ್ಸ್ ಏನು ಮಾಡುತ್ತೆ, ಸಾಯಿಲಲ್ಲಿರೋಂಥ ಮಿನರಲ್ಸ್, ನ್ಯೂಟ್ರಿಯೆಂಟ್ಸ್ ಇದೆಲ್ಲದೂ ಕೂಡ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಸೊ ಅದರಲ್ಲಿ ಸಾಯಿಲಲ್ಲಿರೋಂಥ ನ್ಯೂಟ್ರಿಯೆಂಟ್ಸ್ ಕಮ್ಮಿ ಆಗ್ತಾ ಹೋಗುತ್ತೆ. ಫರ್ಟಿಲೈಸರ್ಸ್ ಆ್ಯಂಡ್ ಮೆನ್ಯೂರ್ಸ್ ಕಂಟೈನ್ ನ್ಯೂಟ್ರಿಯೆಂಟ್ಸ್ ಸಚ್ ಆಸ್ ನೈಟ್ರೋಜನ್, ಪೊಟ್ಯಾಷಿಯಮ್, ಫಾಸ್ಫರಸ್ ಎಕ್ಸೆಟ್ರಾ. ದೀಸ್ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಆ್ಯಡೆಡ್ ಫ್ರಮ್ ಟೈಮ್ ಟು ಟೈಮ್ ಟು ಎನ್ರಿಚ್ ದಿ ಸಾಯಿಲ್. ನೀವು ಹಳ್ಳಿಯಲ್ಲಿ ಯಾರಾದರೂ ಇದ್ರೆ ನಿಮ್ಗೆ ಗೊತ್ತಾಗುತ್ತೆ, ಒಂದು ಹೊಲಗಳಿಗೆ ಬೆಳೆ ಬೆಳೀತಾ ಜೊತೆಗೆ ಏನು ಮಾಡ್ತಾರೆ, ಪೊಟ್ಯಾಷಿಯಮ್, ಫಾಸ್ಫರಸ್, ನೈಟ್ರೋಜನ್ ಇದನ್ನೆಲ್ಲ ಕೂಡ ಈ ಒಂದು ಫರ್ಟಿಲೈಸರ್ಸ್ನ, ಮೆನ್ಯೂರ್ಸ್ನ, ಗೊಬ್ಬರಗಳನ್ನ ಇದನ್ನೆಲ್ಲ ಕೂಡ ಆ್ಯಡ್ ಮಾಡ್ತಾ ಇರ್ತಾರೆ. ಏನಕ್ಕೆ ಆ್ಯಡ್ ಮಾಡ್ತಾರೆ? ಸಾಯಿಲಲ್ಲಿ ಖಾಲಿ ಆಗ್ತಾ ಇರೋಂಥ ನ್ಯೂಟ್ರಿಯೆಂಟ್ಸ್ ಮತ್ತೆ ಬಂದು ಸೇರಿಕೊಳ್ಳಿ ಅಂತ. ದೀಸ್ ನ್ಯೂಟ್ರಿಯೆಂಟ್ಸ್ ಶುಡ್ ಬಿ ಆ್ಯಡೆಡ್ ಫ್ರಮ್ ಟೈಮ್ ಟು ಟೈಮ್ ಟು ಎನ್ರಿಚ್ ದಿ ಸಾಯಿಲ್. ಇದರ ಸಾಯಿಲ್ ಒಳ್ಳೆ ಬೆಳೆ ಬೆಳಿಬೇಕು ಅಂತ ಹೇಳಿದ್ರೆ ಈ ನ್ಯೂಟ್ರಿಯೆಂಟ್ಸ್ನ ಟೈಮ್ ಟು ಟೈಮ್ ನಾವು ಆ್ಯಡ್ ಮಾಡ್ತಾನೆ ಇರಬೇಕು. ವಿ ಕ್ಯಾನ್ ಗ್ರೋ ಪ್ಲಾಂಟ್ಸ್ ಆ್ಯಂಡ್ ಕೀಪ್ ದೆಮ್ ಹೆಲ್ತಿ ಇಫ್ ವಿ ಫುಲ್ಫಿಲ್ ನ್ಯೂಟ್ರಿಯೆಂಟ್ ರಿಕ್ವೈರ್ಮೆಂಟ್ಸ್ ಆಫ್ ಪ್ಲಾಂಟ್ಸ್. ನೋಡಿ, ನಾವು ಸಾಯಿಲಲ್ಲಿ ಆ ಪ್ಲ್ಯಾಂಟಿಗೆ, ಪರ್ಟಿಕ್ಯುಲರ್ ಪ್ಲ್ಯಾಂಟಿಗೆ ಬೇಕಾಗಿರೋಂಥ ಎಲ್ಲ ಥರ ನ್ಯೂಟ್ರಿಯೆಂಟ್ಸ್ ಕೊಟ್ಟರೆ ಮಾತ್ರ ಆ ಪ್ಲ್ಯಾಂಟ್ಸ್ ತುಂಬ ಚೆನ್ನಾಗಿ ಬೆಳೆಯುತ್ತೆ, ತುಂಬ ಹೆಲ್ತಿಯಾಗಿರುತ್ತೆ, ನಮಗೆ ಬೆಳೆ ಕೂಡ ತುಂಬ ಚೆನ್ನಾಗಿ ಬರೋವಂಥದ್ದು. ಪ್ಲ್ಯಾಂಟ್ಸ್ ಅಬ್ಸರ್ವ್ ಎ ಲಾಟ್ ಆಫ್ ನೈಟ್ರೋಜನ್ ಆ್ಯಂಡ್ ಸಾಯಿಲ್ ಬಿಕಮ್ಸ್ ಡೆಫಿಷಿಯಂಟ್ ಇನ್ ನೈಟ್ರೋಜನ್. ನೋಡಿ, ಪ್ಲ್ಯಾಂಟ್ಸ್ ಏನು ಮಾಡುತ್ತೆ, ನೈಟ್ರೋಜನ್ ಎಲ್ಲ ಕೂಡ ತುಂಬ ಅಬ್ಸರ್ವ್ ಮಾಡ್ಕೊಳ್ತಾ ಇರುತ್ತೆ. ಸೊ ಸಾಯಿಲಲ್ಲಿ ನೈಟ್ರೋಜನ್ ಕಂಟೆಂಟ್ ಏನು ತುಂಬ ಕಮ್ಮಿ ಆಗೋಗುತ್ತೆ. ಪ್ಲ್ಯಾಂಟ್ಸ್ ಕಾಂಟ್ ಯೂಸ್ ದಿ ನೈಟ್ರೋಜನ್ ಗ್ಯಾಸ್ ಪ್ರೆಸೆಂಟ್ ಇನ್ ಅಟ್ಮಾಸ್ಫಿಯರ್ ಲೈಕ್ ದೇ ಯೂಸ್ ಕಾರ್ಬನ್ ಡೈಆಕ್ಸೈಡ್. ನೋಡಿ, ನಾನು ಆಲ್ರೆಡಿ ಹೇಳಿದಾಗೆ ಕಾರ್ಬನ್ ಡೈಆಕ್ಸೈಡ್ ಥರ ನೈಟ್ರೋಜನ್ ಗ್ಯಾಸ್ನ ತೊಗೊಳೋದಕ್ಕೆ ಆಗೋದಿಲ್ಲ. ಎ ಬ್ಯಾಕ್ಟೀರಿಯಮ್ ಕಾಲ್ಡ್ ರೈಸೋಬಿಯಮ್ ಟೇಕ್ಸ್ ನೈಟ್ರೋಜನ್ ಗ್ಯಾಸ್ ಆ್ಯಂಡ್ ಕನ್ವರ್ಟ್ಸ್ ಇಟ್ ಟು ದಿ ಯೂಸಬಲ್ ಫಾರ್ಮ್ ಫಾರ್ ದಿ ಪ್ಲ್ಯಾಂಟ್ಸ್. ನೋಡಿ, ಒಂದು ಬ್ಯಾಕ್ಟೀರಿಯಾಸ್ ಬರುತ್ತೆ ರೈಸೋಬಿಯಮ್ ಅಂತ, ಆಲ್ರೆಡಿ ಹೇಳಿದ್ದೀನಿ ಅಂದ್ಕೊಳ್ತೀನಿ. ಸೊ ಇದೇನು ಮಾಡುತ್ತೆ, ಗಾಳಿಯಲ್ಲಿರೋ ನೈಟ್ರೋಜನ್ನ ತೊಗೊಂಡು ಪ್ಲ್ಯಾಂಟ್ಸ್ ಯೂಸಬಲ್ ಫಾರ್ಮ್ ನೈಟ್ರೈಟ್ಸ್ ಈ ಥರ ಎಲ್ಲ ಕನ್ವರ್ಟ್ ಮಾಡಿ ಆ್ಯಡ್ ಮಾಡುತ್ತೆ. ಬಟ್ ರೈಸೋಬಿಯಮ್ ಕೆನಾಟ್ ಮೇಕ್ ಇಟ್ಸ್ ಓನ್ ಫುಡ್. ಆದರೆ ರೈಸೋಬಿಯಮ್ ಅದ್ರ ಫುಡ್ನ ಅದು ಪ್ರಿಪೇರ್ ಮಾಡ್ಕೊಳ್ಳೋಕ್ಕೆ ಆಗೋದಿಲ್ಲ. ಸೊ ಇಟ್ ಆಫ್ಟನ್ ಲಿವ್ಸ್ ಇನ್ ದಿ ರೂಟ್ಸ್ ಆಫ್ ಗ್ರಾಮ್, ಪೀಸ್, ಮೂಂಗ್, ಬೀನ್ಸ್ ಆ್ಯಂಡ್ ಅದರ್ ಲೆಜ್ಯೂಮ್ಸ್ ಆ್ಯಂಡ್ ಪ್ರೊವೈಡ್ಸ್ ದೆಮ್ ವಿತ್ ನೈಟ್ರೋಜನ್. ಸೊ ಅದಕ್ಕೆ ಏನು ಮಾಡುತ್ತೆ, ಇದು ಯಾವ ಈ ಗ್ರಾಮ್ಸ್, ಇದು ಕಾಳು ಬೇಳೆಗಳು ಅದೆಲ್ಲ ಇರುತ್ತೆ. ಸೊ ಅಂಥ ಒಂದು ಪ್ಲ್ಯಾಂಟ್ಸ್ ರೂಟ್ಸಲ್ಲಿ ಇದು ಸೇರಿಕೊಂಡು ಆ ಪ್ಲ್ಯಾಂಟ್ಸಿಗೆ ಬೇಕಾಗಿರೋಂಥ ನೈಟ್ರೋಜನ್ ಇದು ಕೊಡುತ್ತೆ, ಮತ್ತು ಆ ಒಂದು ಪ್ಲ್ಯಾಂಟಲ್ಲಿರೋಂಥ ಫುಡ್ ಕಂಟೆಂಟ್ನ ಇದು ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಇನ್ ರಿಟರ್ನ್ ದಿ ಪ್ಲ್ಯಾಂಟ್ಸ್ ಪ್ರೊವೈಡ್ ಫುಡ್ ಆ್ಯಂಡ್ ಶೆಲ್ಟರ್ ಟು ದಿ ಬ್ಯಾಕ್ಟೀರಿಯಾ, ದಸ್ ದೇ ಹ್ಯಾವ್ ಸಿಂಬಯೋಟಿಕ್ ರಿಲೇಷನ್ಶಿಪ್. ಆಲ್ರೆಡಿ ಹೇಳಿದಾಗೆ ಇದಕ್ಕೆ ಸಿಂಬಯೋಟಿಕ್ ರಿಲೇಷನ್ಶಿಪ್ ಇದೆ. ದಿಸ್ ಅಸೋಸಿಯೇಷನ್ ಈಸ್ ಆಫ್ ಗ್ರೇಟ್ ಸಿಗ್ನಿಫಿಕೆನ್ಸ್ ಫಾರ್ ದಿ ಫಾರ್ಮರ್ಸ್. ನೋಡಿರಿ, ಈ ಒಂದು ಅಸೋಸಿಯೇಷನ್ ಏನಿದೆ ಅಂದರೆ ಈ ರೈಸೋಬಿಯಮ್ ಪ್ಲ್ಯಾಂಟ್ಗೆ ಹೆಲ್ಪ್ ಮಾಡೋದು, ಪ್ಲ್ಯಾಂಟ್ ರೈಸೋಬಿಯಮ್ಗೆ ಹೆಲ್ಪ್ ಮಾಡೋದು, ಈ ಥರ ಇದೆಯಲ್ಲ, ಇದು ಫಾರ್ಮರ್ಸ್ಗೆ ತುಂಬ ಇಂಪಾರ್ಟೆಂಟ್. ಆವಾಗ ಪ್ಲ್ಯಾಂಟ್ಸ್ಗೆ ಪ್ರತಿ ಸರಿ ಗೊಬ್ಬರ ಹಾಕೋಗಿರಲ್ಲ. ಸೊ ಇಮ್ಮಿಡಿಯೇಟಾಗಿ ಈ ರೈಸೋಬಿಯಮ್ಮೇ ಅಲ್ಲಿ ಬೇಕಾಗಿರೋ ನ್ಯೂಟ್ರಿಯೆಂಟ್ಸ್ನೆಲ್ಲ ಕೂಡ ಪ್ರೊವೈಡ್ ಮಾಡುವಂಥದ್ದು. ದೇ ಕ್ಯಾನ್ ರೆಡ್ಯೂಸ್ ದಿ ಯೂಸ್ ಆಫ್ ನಿಟ್ರೋಜನಸ್ ಫರ್ಟಿಲೈಸರ್ ವೇರ್ ಲೆಜ್ಯುಮಿನಸ್ ಪ್ಲ್ಯಾಂಟ್ಸ್ ಆರ್ ಗ್ರೋನ್. ಫಾರ್ಮರ್ಸ್ ಇನ್ನೂ ಏನು ಮಾಡ್ಬೋದು, ಈ ನೈಟ್ರೋಜನಸ್ ಫರ್ಟಿಲೈಸರ್ನ ಆ್ಯಡ್ ಮಾಡೋದ್ರ ಬದಲು ಅಲ್ಲಲ್ಲಿ ಈ ಒಂದು ಲೆಜ್ಯುಮಿನಸ್ ಪ್ಲ್ಯಾಂಟ್ಸ್ ಅಂತ ಏನು ಕರಿತೀವಿ, ಈ ಗ್ರಾಮ್ ಇರ್ಬೋದು, ಮೂಂಗ್, ಪೀಸ್ ಇವೆಲ್ಲ ಇದೆಯಲ್ಲ, ಬೀನ್ಸ್ ಇವೆಲ್ಲ, ಈ ಥರ ಗಿಡಗಳನ್ನ ಬೆಳೆಯೋದ್ರಿಂದ ಇಲ್ಲಿ ಸಾಯಿಲಲ್ಲಿ ನೈಟ್ರೋಜನ್ ಕಂಟೆಂಟು ಮತ್ತೆ ರಿಪ್ಲೆನಿಶ್ ಆಗ್ತಾ ಇರುತ್ತೆ. ಸೊ ಮತ್ತೆ ಏನು ಎಕ್ಸ್ಟ್ರಾ ಫರ್ಟಿಲೈಸರ್ನ ಅಥವಾ ಎಕ್ಸ್ಟ್ರಾ ಲಾಗೋಡೋದೆಲ್ಲ ಏನು ಹೇಳ್ತೀವಿ ಅದನ್ನೆಲ್ಲ ಹಾಕೋದನ್ನು ತಪ್ಪಿಸ್ಬೋದು ಅಥವಾ ಕಮ್ಮಿ ಮಾಡ್ಬೋದು. ಸೊ ಇಲ್ಲಿಗೆ ಈ ಚಾಪ್ಟರ್ ಕಂಪ್ಲೀಟ್ ಆಯಿತು. ಫಸ್ಟ್ ಚಾಪ್ಟರ್ ನ್ಯೂಟ್ರಿಷನ್ ಇನ್ ಪ್ಲ್ಯಾಂಟ್ಸ್. ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಿಮಗೆ ಯಾವುದಾದ್ರು ಪರ್ಟಿಕ್ಯುಲರ್ ಲೆಸನ್ ಬೇಕು ಅಂತ ಹೇಳಿದ್ರೆ ಅದನ್ನು ಕೂಡ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ನಾನು ಇಮ್ಮಿಡಿಯೇಟಾಗಿ ಆದಷ್ಟು ಬೇಗ ಆ ಒಂದು ವಿಡಿಯೋ ಲೆಸನ್ಸ್ನ ಅಪ್ಲೋಡ್ ಮಾಡ್ತೀನಿ. ಸೊ ನೀವು ಅದನ್ನು ಕೂಡ ನೋಡ್ಬೋದು. ನೀವು ಆ ಥರ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮತ್ತು ನೋಟಿಫಿಕೇಷನ್ ಐಕಾನ್ ಆ್ಯಕ್ಟಿವೇಟ್ ಮಾಡಿರಬೇಕು. ಇಲ್ಲಾಂದರೆ ನಾನು ಅಪ್ಲೋಡ್ ಮಾಡಿದ್ರೂ ಕೂಡ ನಿಮಗೆ ಕಾಣೋದಿಲ್ಲ. ಓಕೆ, ಥ್ಯಾಂಕ್ ಯು, ಬಾಯ್.